ಹೇ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೇಕಿ ಮಾಸ್ಟರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್, ಹೀಲಿಂಗ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ನನ್ನ ನಂಬರ್ ಇದೆ. ನಾನು ಏನೇನೆಲ್ಲ ಸರ್ವಿಸಸ್ ಮಾಡ್ತೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಅರ್ಜೆಂಟ್ ಮೆಸೇಜ್ ಇದ್ದರೆ, ಅರ್ಜೆಂಟ್ ರೀಡಿಂಗ್ಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಕ್ಲಿ 2 to ಅಟ್ಲೀಸ್ಟ್ 4 ರೀಡಿಂಗ್ಸನ್ನು ಅಪ್ಲೋಡ್ ಮಾಡ್ತೀನಿ. ತುಂಬ ಲಾಂಗ್ ಮೆಸೇಜ್ ಇದ್ದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೇಮ್ ನಾನು ಯೂಟ್ಯೂಬಲ್ಲಿ ಹೇಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾಡ್ತೀನಿ, ಇನ್ಸ್ಟಾದಲ್ಲೂ ಹಂಗೆ ಮಾಡ್ತೀನಿ. ಸೊ ನಿಮಗೆ ಲ್ಯಾಂಗ್ವೇಜ್ ಕನ್ನಡ ಅಂತ ಕನ್ನಡಕ್ಕೆ ಸ್ಟಿಕ್ಕನ್ ಆಗಬೇಡಿ, ಇಂಗ್ಲೀಷ್ ವೀಡಿಯೋನು ವಾಚ್ ಮಾಡಿ. ಅದರಲ್ಲೂ ಕೂಡ ನಿಮ್ಗೆ ಕೆಲವೊಂದು ಮೆಸೇಜ್ ಇರ್ಬೋದು. ಟಾಪಿಕ್ ಸೇಮ್ ಇದ್ದರೂ ಮೆಸೇಜ್ ಡಿಫ್ರೆಂಟ್ ಇರುತ್ತೆ, ಬೇಸ್ಡ್ ಆನ್ ಮೈ ಇಂಟ್ಯೂಷನ್. ಸೊ ಫೀಲ್ ಫ್ರೀ ಟು ವಾಚ್ ಬೋತ್ ಲ್ಯಾಂಗ್ವೇಜ್. ನಿಮಗೆ ತುಂಬ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ನಾನು ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ರೇಕಿ ಹೀಲಿಂಗ್, ಕಲರ್ ಥೆರಪಿ, ಕಾರ್ಡ್ ಕಟ್ಟಿಂಗ್, ಆಕಾಶಿಕ್ ಹೀಲಿಂಗ್, ಚಕ್ರ ಬ್ಯಾಲೆನ್ಸಿಂಗ್, ಕರ್ಮ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಹೀಗೆ ತುಂಬ ಮೊಡಾಲಿಟೀಸ್ ಯೂಸ್ ಮಾಡ್ತೀನಿ. ಮತ್ತು ಪ್ರೆಡಿಕ್ಷನ್ ಮಾಡೋದಕ್ಕೂ ಕೂಡ ಟ್ಯಾರೋ ರೀಡಿಂಗ್, ಸಾಲ್ಟ್ ರೀಡಿಂಗ್, ಕಾಫಿ ಕಪ್ ರೀಡಿಂಗ್, ಸ್ಯಾಂಡ್ ರೀಡಿಂಗ್, ಆಕಾಶಿಕ್ ರೀಡಿಂಗ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಬೇಕು ಏನಾದರೂ ಹೀಲಿಂಗ್ ಮತ್ತು ಪರ್ಸನಲ್ ರೀಡಿಂಗ್ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿಂದು ನೀವು ಟಾಪಿಕ್ ಆಲ್ರೆಡಿ ನೋಡಿದ ತಕ್ಷಣ ಗೊತ್ತಾಗಿದೆ. ಸೊ ನೀವು ನಿಮ್ಮದು ಒಂದು ಹಿಂದಿನ ಜನ್ಮದ ಕತೆ ಇದು. ಸೊ ಇದು ರೀಸೆಂಟ್ ಪಾಸ್ಟ್ ಲೈಫಾ ಅಥವಾ ಅದಕ್ಕಿಂತ ತುಂಬ ವರ್ಷದಿಂದೇನಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇದು ರೀಸೆಂಟಾಗಿ ನೀವು ಲಾಸ್ಟ್ ಜನ್ಮ ಅಲ್ಲ, ತುಂಬ ಹಳೆಯ ವರ್ಷ, ಸುಮಾರು 1000-2001 ವರ್ಷದಿಂದ ನೀವು ಬದುಕಿದಂಥ ಸ್ಟೋರಿ ಇದು. ಸೊ ಇದನ್ನು ನೀವು ಯಾಕೆ ತಿಳ್ಕೊಳ್ಬೇಕು ಅಂತ ನಿಮಗೆ ಕ್ಯೂರಿಯಾಸಿಟಿ ಬರ್ತಿರ್ಬೋದು. ಸೊ ಯೂಶ್ವಲಿ ನಾವು ಏನಾದರೂ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ಆಕಾಶಿಕ್ ರೀಡಿಂಗ್ ಮಾಡ್ತೀವಿ. ಆಕಾಶಿಕ್ ರೀಡಿಂಗ್ ಅಂತಂದರೆ ಸೊ ಒಂದು ಆಕಾಶಿಕ್ ರೆಕಾರ್ಡ್ ಇರುತ್ತೆ, ನಾವು ಏನೇನು ಮಾಡಿರ್ತೀವಿ ಇದುವರೆಗೂ. ನಾವು ನಮ್ಮ ಜನ್ಮ ಒಂದು ಭೂಮಿ ಮೇಲೆ ಯಾವ ರೀತಿ ನಾವು ರೂಪ ತಾಳ್ತೀವಿ, ಕಂಪ್ಲೀಟ್ ನಮ್ಮ ಮುಕ್ತಿ ಸಿಗೋವರೆಗೂ ಏನೇನೆಲ್ಲ ನಾವು ಒಳ್ಳೆಯದು ಕೆಟ್ಟದ್ದು, ಒಂದು ಪರ್ಸನ್ ಜೊತೆ ಮಾತಾಡಿರ್ಬೋದು, ಅವ್ರನ್ನ ಆಡ್ಕೊಂಡಿರ್ಬೋದು, ನಗಾಡ್ಸಿರ್ಬೋದು, ಏನೇ ಮಾಡಿದರೂ ಪ್ರತಿಯೊಂದೂ ಅಲ್ಲಿ ಸ್ಟೋರ್ ಆಗಿರುತ್ತೆ. ನಾವಲ್ಲಿ ಏನೂ ಹೈಡ್ ಮಾಡೋಕ್ಕಾಗಲ್ಲ, ಏನೂ ನಾಟಕನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಎಲ್ಲ ನೀಟಾಗಿ ಸ್ಟೋರ್ ಮಾಡಿರ್ತಾರೆ. ಹೇಗೆ ಒಂದು ಲೈಬ್ರರಿಗೆ ನಾವು ವಿಸಿಟ್ ಮಾಡಿದಾಗ ಎಷ್ಟೇ ಹಳೆ ಬುಕ್ ಆಗಿದ್ರೂ ಓಪನ್ ಮಾಡಿರ್ತಾರೆ ನೋಡಿ, ಒಂದು ಫೈಲಿಂಗ್ ಮಾಡಿ ಒಂದು ಮೂಟೆಯಲ್ಲಿ ಕಟ್ಟೋ ಎಲ್ಲೋ ಇಟ್ಟಿರ್ತಾರೆ. ಸೊ ಅದೇ ಥರ ಇದನ್ನು ಕೂಡ. ಸೊ ಒಂದು ಲೈಬ್ರರಿಲಿ ನಾವು ಒಂದು ಬುಕ್ ತಗೊಳ್ಬೇಕಂದ್ರೆ ಅಸಿಸ್ಟ್ ಮಾಡೋದಕ್ಕೆ ಒಂದು ಲೈಬ್ರರಿಯನ್ ಇರ್ತಾನೆ, ಹೆಡ್. ಅದ್ರ ಕೆಳಗಡೆ ವರ್ಕರ್ಸ್ ಇರ್ತಾರೆ. ನಮ್ಗೆ ಏನಾದರೂ ಬುಕ್ಸ್ ಗೊತ್ತಾಗಿಲ್ಲ ಅಂತಂದರೆ ಈ ರ್ಯಾಕಲ್ಲಿ ಹೋದರೆ ಈ ಬುಕ್ ಇರುತ್ತೆ ಅಂತ. ಸೊ ಅದೇ ರೀತಿ ನಾವು ಆಕಾಶಿಕ್ ರೀಡಿಂಗ್ ಮಾಡಬೇಕಂತಂದರೆ, ಸೊ ನಾನು ಇವಾಗ ಮೆಡಿಟೇಷನ್ ಕೂತಿದ್ದೆ. ಸೊ ಫಸ್ಟು ನಾನು ಆಕಾಶಿಕ್ ನಿಮ್ಮದು ಗ್ರೇಟ್ ಹಾಲ್ ಅಂತಂದರೆ ಆಲ್ ಓವರ್ ಹ್ಯೂಮನ್ ಬೀಯಿಂಗ್ಸ್, ಎಲ್ಲ ಸೋಲ್ಸ್, ಅರ್ಥಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿದು ಒಂದು ಆಕಾಶಿಕ್ ಗ್ರೇಟ್ ಹಾಲ್ ಇರುತ್ತೆ, ಗ್ರಂಥಾಲಯ ಥರ. ಅದನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ರೆಸ್ಪೆಕ್ಟಿವ್ ಆಕಾಶಿಕ್ ಮಾಸ್ಟರ್ಸ್, ಆಕಾಶಿಕ್ ಟೀಚರ್ಸ್ ಕೈಲಿ ನಾನು ಗೈಡ್ ಮಾಡಿ ನಿಮಗೆ ಈ ಟೈಮಲ್ಲಿ ಏನು ಬೇಕೋ ಅದನ್ನು ಮಾತ್ರ ನಾನು ರಿಸೀವ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾವೆಲ್ಲನೂ ತರೋದಕ್ಕಾಗೋದಿಲ್ಲ, ಅಷ್ಟೊಂದು ಮೆಸೇಜ್ ಇರುತ್ತೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾವು ಲೈಬ್ರರಿಗೆ ಹೋದಾಗ ಯಾವುದೋ ಒಂದು ಬುಕ್ ಬೇಕು ಅಂತಂದರೆ ಅವರು ಈ ರ್ಯಾಕಲ್ಲಿ ಈ ಬುಕ್ ಇದೆ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ ನಮ್ಗೆ ತಂದು ಕೊಡ್ತಾರಲ್ಲ. ಸೊ ಆ ಥರ ನಾನು ಜಸ್ಟ್ ರೀಡರ್ ಇಲ್ಲಿ. ಸೊ ನಿಮ್ಮ ರೆಸ್ಪೆಕ್ಟಿವ್ ಆಕಾಶಿಕ್ ಮಾಸ್ಟರಿಂದ ಈ ಟೈಮ್ಗೆ ಏನು ಬೇಕೋ ಅದನ್ನು ಮಾತ್ರ ನಾನು ರಿಸೀವ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾವು ಒಂದು ಲೈಬ್ರರಿಗೆ ಹೋದಾಗ ಅಷ್ಟು ಬುಕ್ನ ಒಟ್ಟಿಗೆ ಓದೋಕ್ಕಾಗಲ್ಲ. ಸೊ ಈ ಲೈಫ್ ಟೈಮ್ಗೆ ನಿಮಗೆ ಯಾವುದು ನೀಡಿದೆ, ಏನನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ನಾವು ಪಾಸ್ಟ್ ಲೈಫಿಂದ ಕೆಲವೊಂದನ್ನು ಹೀಲ್ ಆಗಬೇಕಾಗಿರುತ್ತೆ, ಕೆಲವೊಂದನ್ನು ಬಿಡಬೇಕಾಗಿರುತ್ತೆ, ಕೆಲವೊಂದು ನಾವು ಕ್ಯಾರಿ ಮಾಡಿಬಿಟ್ಟಿರ್ತೀವಿ. ಏನೋ ಒಂದು ಟ್ರಾಮಾ ಆಗಿರ್ಬೋದು ಅಥವಾ ಅನ್ನೆಸೆಸರಿ ಥಿಂಗ್ಸ್ ಆಗಿರ್ಬೋದು, ಕೆಲವೊಂದು ಗಿಫ್ಟ್ಸ್ ಕೂಡ ಕ್ಯಾರಿ ಮಾಡಿರ್ತೀವಿ. ಅದನ್ನು ನಾವು ತಿಳ್ಕೊಂಡ್ರೆ ಹೀಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ನಮ್ಮ ಗಿಫ್ಟ್ ಬಗ್ಗೆ ತಿಳ್ಕೊಂಡ್ರೆ ನಾವು ಯಾರು ಅಂತ ನಮ್ಗೆ ಅರಿವು ಬರುತ್ತೆ. ಸೊ ಆವಾಗ ನಮ್ಮ ಲೈಫ್ನ ನಾವು ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಬೋದು. ಸೊ ಫಸ್ಟು ನಾನು ಆಲ್ರೆಡಿ ಕೆಲವೊಂದು ಕಾರ್ಡ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ನಾನು ಮೆಡಿಟೇಷನ್ ಆದಾಗ. ಸೊ ಈ ಕಾರ್ಡ್ ಬಂದು ನೀವು ಏನನ್ನ ಕ್ಯಾರಿ ಮಾಡಿದ್ದೀರಾ ಅಂತ, ಮತ್ತು ಈ ಕಾರ್ಡಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದು ಈ ಲೈಫ್ ಟೈಮ್ಗೆ ನೀವೇನನ್ನ ಬಿಡಬೇಕು ನಿಮ್ಮ ಜೀವನ ಉದ್ಧಾರ ಆಗೋದಕ್ಕೆ. ಮತ್ತು ಈ ಕಾರ್ಡ್ಸಿಂದ ನೀವೇನು ತಿಳ್ಕೊಳ್ಬೇಕು ನಿಮ್ಮ ಲೈಫ್ನ ಇನ್ನೂ ಇಂಪ್ರೂವ್ ಆಗಬೇಕಾದ್ರೆ ಅಂತ ಶಫಲ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಮೆಡಿಟೇಷನ್ ಕೂತಿದ್ದೆ. ಕಾರ್ಡ್ ಹೋಗೋಕ್ಕಿಂತ ಮುಂಚೆ ನಾನು ಮೆಡಿಟೇಷನಲ್ಲಿ ಏನು ಬಂತು ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂತಂದರೆ ಫಸ್ಟ್ ನಾವು ಆಕಾಶಿಕ್ ರೆಕಾರ್ಡ್ ಮೂಲಕ ಏನು ಬಂತು ಅಂತ ತಿಳ್ಕೊಂಡು ಟ್ಯಾರೋ ಮೂಲಕ ಏನು ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಸೊ ನಾನು ಫಸ್ಟ್ ಮೆಡಿಟೇಷನ್ ಕೂತಾಗ ಜಸ್ಟ್ ನನಗೆ ಕಂಡಿದ್ದು ಒಂದು ತುಂಬ ಬಯಲು ಪ್ರದೇಶ, ಮರ ಗಿಡಗಳೇ ಇಲ್ಲದೆ ಇರುವಂಥ ಪ್ರದೇಶ, ಮರಳುಗಾಡು,
ಒಂದು ಬೆಟ್ಟ ಗುಡ್ಡ ಮರಳು ಅಷ್ಟೇ ಕಾಣ್ತಾ ಇತ್ತು. ಒಂದು ಗ್ರೀನ್ ಸ್ಯಾರಿ ಹುಟ್ಟಿರುವಂಥ ಒಂದು ಸಿಂಪಲ್ ಹಣೆಗೆ ಒಂದು ದೃಷ್ಟಿ ಬೆಟ್ಟ ಹಾಕಿರುವಂಥ ಒಂದು ಮಹಿಳೆ ಹೋರಾಡ್ತಾ ಇದ್ಲು, ತುಂಬ ಯುದ್ಧ ಮಾಡ್ತಿದ್ಲು. ಸುತ್ತಮುತ್ತ ಎಲ್ಲ ಬರೀ ಪುರುಷ ಸೈನಿಕರೇ ಇದ್ದರು, ಅವಳೊಬ್ಬಳೇ ಹೋರಾಡ್ತಾ ಇದ್ಲು. ಆ್ಯಂಡ್ ಗೊತ್ತಿಲ್ಲ ಇದು ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ. ಯಾಕೆ ಅಂತಂದರೆ ನನಗೆ ರೀಡಿಂಗ್ ಕೂತಾಗ ಸುತ್ತಮುತ್ತ ಕತ್ತಿಗಳು ಅದು ಸೌಂಡ್ ಮಾಡುವಂಥ ಸದ್ದು, ಇದ್ದುದೇ ಸದ್ದು, ಮತ್ತು ಆ ಮರಳುಗಾಡಲ್ಲಿ ಮರಳು ಒಂದು ಸುಂಟ್ರ ಗಾಳಿ ಬಂದಾಗ ಹಿಂಗೆ ಹೋಗ್ತಾ ಇರುತ್ತೆ ನೋಡಿ, ಸುಯ್ ಅಂತ ಇರುತ್ತೆ, ಆ ಸೌಂಡೇ ಕೇಳಿಸ್ತಾ ಇತ್ತು. ಸೊ ಬಹುಶಃ ಇದು ನಿಮ್ಮದೊಂದು 2000 ಹಿಂದಿನ ಜನ್ಮ ಇರ್ಬೋದು. ನೀವೊಂದು ಇವಾಗ ಯಾವುದೇ ಒಂದು ಅರಮನೆಯಲ್ಲಾಗಿರ್ಬೋದು, ಏನೇ ಮಾಡ್ಬೋದು, ಒಂದು ಸೈನ್ಯಾಧಿಪತಿಗಳು ಅಂತ ಇರ್ತಾರೆ, ನೀವು ಆ ಪೋಸ್ಟಲ್ಲಿ ವರ್ಕ್ ಮಾಡ್ತಿರ್ಬೋದು. ಯಾಕೆ ಅಂತಂದರೆ ಎಷ್ಟೊಂದು ಜನ ಸೈನಿಕರು ಯುದ್ಧ ಅಂತಂದರೆ ತಪ್ಪಿಸ್ಕೊಳ್ತಾರೆ, ಬಟ್ ನಿಮ್ಮ ಸೋಲ್ ಹಂಗಲ್ಲ. ಮೇ ಬಿ ಈ ಲೈಫ್ ಟೈಮಲ್ಲೂ ಕೂಡ ಆಗೇ ಇರ್ಬೋದು. ಯಾವುದೇ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ, ಈವನ್ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರಲಿ, ಕರಿಯರ್ ಆಗಿರಲಿ, ಬಿಸ್ನೆಸ್ಸಲ್ಲಾಗಿರಲಿ, ನಾನು ಅಂತ ಮುನ್ನುಗ್ತಾ ಇರ್ತೀರ ನೀವು. ಅದೇ ರೀತಿಯಾದಂಥ ಒಂದು ಪಿಕ್ಚರ್ ನಾನು ನೋಡಿದೆ. ಒಂದು ಹೆಂಗಸು ಕಚ್ಚೆ ಕಟ್ಕೊಂಡು ಒಂದು ಕುದುರೆ ಮೇಲೆ ಹತ್ತಿ ಯುದ್ಧಕ್ಕೆ ಹೊರಟಿರುವಂಥದ್ದು. ಅವಳು ಯುದ್ಧ ಮಾಡ್ತಾ ಮಾಡ್ತಾ ಒಂದು ಬಯಲು ಪ್ರದೇಶದಿಂದ ಒಂದು ಮಳೆ ಬೀಳುವಂಥ ಜಾಗ, ಅದನ್ನು ಕೂಡ ಒಂದು ಕುರುಚಲು ಪ್ರದೇಶ, ಅಲ್ಲಿಗೆ ಅವಳು ಮೂವ್ ಆನ್ ಆಗ್ತಾಳೆ. ಸೊ ಅಲ್ಲೂ ಕೂಡ ಯುದ್ಧ. ಅಲ್ಲಿಂದ ಆದಮೇಲೆ ಅವಳು ಮತ್ತೆ ಒಂದು ಬೆಟ್ಟ ಇರುವಂಥ ಜಾಗಕ್ಕೆ ಬರ್ತಾಳೆ. ಆ ಸೋಲ್ ನಿಮ್ಮದೇ ಇರ್ಬೋದು. ಯಾರೆಲ್ಲ ವ್ಯೂ ಮಾಡ್ತಾ ಇದ್ರೆ ನೀವು ಮೇ ಬಿ ಕ್ವಶನ್ ಮಾಡ್ಬೋದು, ಒಂದೇ ಸ್ಟೋರಿಯಲ್ಲ ನೀವು ಹೇಳ್ತಾ ಇರೋದು, ಎಲ್ಲರಿಗೂ ಏನಕ್ಕೆ ರೆಸೊನೇಟ್ ಆಗುತ್ತೆ ಅಂತ. ಸೊ ಗೊತ್ತಿಲ್ಲ, ಇಲ್ಲಿ ಸೋ ಮೆನಿ ಸೋಲ್ಸ್ ಡಿಫ್ರೆಂಟ್ ಏರಿಯಾದಲ್ಲಿ ಒಂದು ರಾಜ್ಯನ ಕಾಪಾಡುವಂಥ ಸೈನ್ಯಾಧಿಪತಿ ಆಗಿರ್ಬೋದಲ್ವ. ಸೊ ಆದ್ದರಿಂದ ಇದು ಸಮ್ಮರಿಯಾಗಿ ನಾನು ಆಕಾಶಿಕ್ ರೆಕಾರ್ಡ್ನ ಓಪನ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಒಬ್ರದ್ದು ಓಪನ್ ಮಾಡಿಲ್ಲ. ಯಾರೆಲ್ಲ ವ್ಯೂ ಮಾಡ್ತಾ ಇದ್ರೆ ನಿಮಗೆಲ್ಲ ರೆಸೊನೇಟ್ ಆಗುತ್ತೆ. ಬಹುಶಃ ನೀವು ನೋಡ್ತಾ ಇರೋದು ಡಿಫ್ರೆಂಟ್ ರೀಜನಲ್ಲಿ, ಡಿಫ್ರೆಂಟ್ ವರ್ಷಗಳಲ್ಲಿ, ಡಿಫ್ರೆಂಟ್ ಇಯರ್ಸಲ್ಲಿ ನೀವು ಬರ್ತ್ ಮಾಡಿರ್ಬೋದು. ಬಟ್ ಇದು ಈಗಿಂದಂತೂ ಅಲ್ಲ, ಆ ಯುದ್ಧ ಕಾಲ ಇತ್ತಲ್ಲ, ಬಿಫೋರ್ ಬ್ರಿಟಿಷರು ಅಂತೆಲ್ಲ ಬರೋದಕ್ಕಿಂತ ಮುಂಚೆ ಇದ್ದಂಥ ಒಂದು ತುಂಬ ಸನಾತನ, ತುಂಬ ಹಳೆಯ ಕಾಲದ್ದು ಇದು. ನೀವು ನೋಡ್ತಾ ಇರೋರು ಒಂದೊಂದು ಟೈಮಿಂಗ್ಸಲ್ಲಿ ಬರ್ತ್ ಮಾಡಿರ್ಬೋದು. ಬಟ್ ನೀವೆಲ್ಲರೂ ಆ ಟೈಮಲ್ಲಿ ನನಗೆ ಫೆಮಿನೈನ್ ಆಗಿ ಕಾಣಿಸ್ತಾ ಇದ್ದೀರ. ನೀವು ಮೆನ್ ಆಗಿರ್ಬೋದು, ಯಾವುದೇ ಜೆಂಡರ್ ಆಗಿರ್ಬೋದು. ಈ ಟೈಮಲ್ಲಿ ಸಮಾಜ ನಿನಗೆ ಯಾವುದೇ ರೀತಿ ಲೇಬಲ್ ಹಾಕಿರ್ಬೋದು, ಲೆಸ್ಬಿಯನ್, ಟ್ರಾನ್ಸ್ಜೆಂಡರ್, ಗೇ, ಮೆನ್, ವುಮೆನ್, ಸ್ಟ್ರೈಟ್ ಅಂತ. ಬಟ್ ಇದೆಲ್ಲ ಹೈಯರ್ ರೆಲ್ಮಲ್ಲಿ ಕನ್ಸಿಡರ್ ಆಗೋದು ಇಲ್ಲ, ನೀವೆಲ್ಲ ಸೋಲ್ಸ್ ಅಷ್ಟೇ. ಬಟ್ ನನಗೆ ನಿಮ್ಮದು ಪಾಸ್ಟ್ ಲೈಫಲ್ಲಿ ಕಾಣ್ತಾ ಇರೋದು ಒಂದು ಸ್ಟ್ರಾಂಗ್ ವುಮೆನ್. ಸೊ ತನ್ನ ರಾಜ್ಯಕ್ಕೋಸ್ಕರ ಹೋರಾಡ್ತಾ ಅವಳು ಒಂದು ಬೆಟ್ಟದ ತುದಿವರೆಗೂ ಹೋಗಿ ಹೋರಾಡ್ತಾ ಇದ್ದಾಳೆ. ಬಟ್ ತನ್ನದೇ ಆದಂಥ ಒಂದು ಕಮ್ಯುನಿಟಿ, ತನ್ನದೇ ಆದಂಥ ಒಂದು ರಾಜ್ಯದ ಕೆಲವು ಪುರುಷ ಸೈನಿಕರಿಂದ ಅವಳು ಎಲ್ಲ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ, ಅತ್ಯಾಚಾರ ಅಂದರೆ ಬರೀ ದೈಹಿಕವಾಗಿ ಅಂತಲ್ಲ, ಮಾನಸಿಕವಾಗಿ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಒಂದು ಗ್ರಡ್ಜ್ ಇರುತ್ತೆ. ಸೊ ಯಾಕೆ ಅಂತಂದರೆ ಇವಳೇ ನೇಮ್ ಫೇಮ್ ತಗೊಳ್ತಾಳೆ, ಇವಳೇ ರಾಜ್ಯನ ಕಾಪಾಡ್ತಾ ಇರೋದು ಅಂತ ಮುಂದೆ ಬಂದು ಅವ್ರಿಗೆ ಒಂದು ಇದಿರುತ್ತೆ, ಒಂದು ವುಮೆನ್ ಆಗಿ ಇವಳಿಗೆ ಒಂದು ಪಟ್ಟ ಸಿಕ್ಕಿದೆ, ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ. ಆದ್ದರಿಂದ ಅವರೇ ಅವಳನ್ನ ಹೀನಾಯವಾಗಿ ಹೆಂಗೆ ಹಿಂಸೆ ಕೊಡಬೇಕು, ಚಿತ್ರಹಿಂಸೆ ಕೊಟ್ಟು ಬೆಟ್ಟದಿಂದ ತಳ್ಳಿರುವಂಥ ಸೀನ್ ನನಗೆ ಮೆಡಿಟೇಷನ್ ಬಂದಾಗ ಬಂತು. ಮತ್ತು ಅದ್ರ ಜೊತೆ ಒಂದು ಮಗುನೂ ಕೂಡ ಅವ್ರು ತಳ್ಳಿದ್ದಾರೆ. ಅದು ಆ ಮಹಿಳೆದ ಅಥವಾ ಯಾರ್ದು ಅಂತ ನಂಗೆ ಕ್ಲಿಯರಾಗಿ ಗೊತ್ತಾಗಿಲ್ಲ. ಸೊ ಇದಿಷ್ಟು ನಿಮ್ಮದು ಪೂರ್ವ ಜನ್ಮದಲ್ಲಿ ಇದ್ದಂಥ ನಿಮ್ಮದು ಒಂದು ಜನ್ಮ. ಸೊ ಯಾರ್ಯಾರು ಯಾವ್ಯಾವ ಲೈಫ್ ಟೈಮಲ್ಲಿ ಯಾವ್ಯಾವ ಇದರಲ್ಲಿ ನೀವು ಆ ಪಾತ್ರ ನಿಭಾಯಿಸಿದ್ರೆ ಗೊತ್ತಿಲ್ಲ. ಸೊ ಒಬ್ಬೊಬ್ರಿಗೂ ಇದು ಅನ್ವಯ ಆಗುತ್ತೆ ಡಿಫ್ರೆಂಟ್ ಟೈಮ್ ಲೈನ್ಸಲ್ಲಿ. ಆ್ಯಂಡ್ ಮತ್ತೆ ಅವರೆಲ್ಲ ವಾಪಸ್ ಬಂದು ಒಂದು ಕಲ್ಲಿನ ಕೋಟೆ ಮೂಲಕ ನಿಮ್ಮದು ಫೋಟೋ ಹೂನಾರ ಇಟ್ಟು ಲೈಕ್ ಆ್ಯಕ್ಟ್ ಮಾಡ್ತಾ ಇರೋದು, ಇವ್ರು ನಮ್ಮ ಪ್ರೊಟೆಕ್ಟ್ ಮಾಡಿದ್ರು ಅಂತೆಲ್ಲ. ಸೊ ಆ ರಾಜ್ಯದಲ್ಲಿರುವಂಥ ರಾಜರು, ಕಿಂಗ್, ಕ್ವೀನ್ ಎಲ್ಲ ನಿಮ್ಮ ಫೋಟೋ ಮೇಲೆ ಹಾರ ಹಾಕಿ ಎಲ್ಲ ಇದು ಮಾಡ್ತಾ ಇರೋದು. ಬಟ್ ಲೇಟರ್ ಆನ್ ಇಂಟರ್ನಲ್ಲಿನೇ ನಿಮ್ಮನ್ನ ಡೆತ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ, ಸೊ ಅಲ್ಲಿರುವಂಥ ಇಂಟರ್ನಲ್ಲಿ ಸೈನಿಕರಿಗೆ ಜಗಳ ಆಗಿ ಆ ರಾಜ್ಯನೇ ಪತನ ಆಗಿರುವಂಥ ಸೀನ್ಸ್ ನನಗೆ ಇದ್ರಗಡೆ ಬಂದಿದೆ. ಅಂತಂದರೆ ನಿಮ್ಮದು ಒಂದು ಶಕ್ತಿ ಅಲ್ಲಿ ಆ ರಾಜ್ಯದಿಂದ ಹೊರಗಡೆ ಹೋದ್ಮೇಲೆ, ಅವ್ರು ಮುಂಚೆ ಏನೇ ಒಂದು ಮುಚ್ಚುಮರೆ ಮಾಡ್ತಿರ್ಬೋದು ಹಿಂದೆ ಮುಂದೆ, ಈವನ್ ಅವ್ರ ರಾಜ್ಯಕ್ಕೋಸ್ಕರನೇ ಅವರು ನಾನು ರಾಜ ಆಗಬೇಕು, ನಾನು ಒಂದು ಪೊಸಿಷನ್ ತಗೊಳ್ಬೇಕು ಅಂತ ಕಿತ್ತಾಡ್ತಿರ್ಬೋದು.
ಅದೆಲ್ಲ ನೀವು ಪ್ರೆಸೆಂಟ್ ಇರೋವರೆಗೂ ಕೂಡ ನೀವೊಂಥರ ಈ ದೀಪದ ಬೆಳಕಿದೆಯಲ್ಲ ಈ ಥರ ಇದ್ರಿ ನೀವು ಆ ರಾಜ್ಯಕ್ಕೆ. ಬಟ್ ಆಫ್ಟರ್ ಯುವರ್ ಡೆತ್ ಆ ರಾಜ್ಯನೇ ಪತನ ಆಗಿದೆ. ಯಾಕೆ ಅಂತಂದರೆ ಆ ಥರ ಒಂದು ನಿಭಾಯಿಸೋರು ಯಾರೂ ಇಲ್ಲ. ಯಾಕೆ ನಿಮ್ಮಲ್ಲಿದ್ದಂಥ ಸ್ಟ್ರೆಂತ್, ನೀವು ನಿಸ್ವಾರ್ಥ ಮನಸ್ಸಿನವರು, ನೀವು ಏನೇ ಆಗಿದ್ರು, ಈವನ್ ಆ ಲೈಫ್ ಟೈಮಲ್ಲಿ ಒಂದು ವುಮೆನ್ ಆಗಿದ್ರು ಇದನ್ನ ಮೆನ್ ವಾಚ್ ಮಾಡ್ತಿದ್ರು ಅಪ್ಲಿಕೇಬಲ್ ಆಗುತ್ತೆ. ನಾನು ಮಾತಾಡ್ತಿರೋದು ಪಾಸ್ಟ್ ಲೈಫ್ ಬಗ್ಗೆ. ಸೊ ನೀವು ನಿಸ್ವಾರ್ಥವಾಗಿ ಮಾಡಿರುವಂಥ ಒಂದು ಸೇವೆ ಅದು ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೇಟರ್ ಆನ್ ನೀವು ಡೆತ್ ಆದಮೇಲೆ ಇಡೀ ರಾಜ್ಯ ಪತನ ಆಗಿದೆ. ಇದಿಷ್ಟು ನಿಮ್ಮದು ಪಾಸ್ಟ್ ಲೈಫ್ ಸ್ಟೋರಿ. ಸೊ ನೆಕ್ಸ್ಟ್ ನೀವು ಅಲ್ಲಿಂದ ಏನು ಕ್ಯಾರಿ ಮಾಡಿದ್ದೀರಾ ನೋಡೋಣ. ಸೊ ಫಸ್ಟ್ ನೀವು ಏನು ಕ್ಯಾರಿ ಮಾಡಿದ್ದೀರಾ ಅಂತ ನೋಡ್ತೀನಿ. ಇದೆರಡು ಕಾರ್ಡ್ ಈ ಕಡೆ ಇರೋಣ. ನಾ ಆಲ್ರೆಡಿ ಹೇಳಿದೆ, ಯುದ್ಧ, ನಿಮ್ಮನ್ನ ಬೆಟ್ಟದಿಂದ ತಳ್ಳಿರೋದು, ಇಲ್ಲಿ ಗುಪ್ತಚಾರವಾಗಿ ನಿಮ್ಮನ್ನ ನಿಗೂಢವಾಗಿ ಕೊಂದಿರೋದು, ಮತ್ತು ನಿಮ್ಮನ್ನ ಎಲ್ಲೂ ಕಾಣದೇ ಇರೋ ಕಡೆ ಒಂದು ಕಡೆ ಬರಿ ಮಾಡಿರೋದು, ಯುದ್ಧ ಅಂತ ನೋಡ್ಬೋದು. ಇಲ್ಲ ಆಲ್ರೆಡಿ ಒಂದು ಕತ್ತಿಗಳ ಸಿಂಬಲ್ ಕೂಡ ಇದೆ. ಸೊ ನೀವು ಈ ಲೈಫ್ ಟೈಮಲ್ಲಿ ಅದನ್ನು ಕ್ಯಾರಿ ಮಾಡಿದ್ದೀರ ಡಿಯರ್. ನಿಮ್ಗೆ ಗೊತ್ತಿಲ್ಲದೇನೋ ನೀವು ಈಸಿಯಾಗಿ ಏನು ಮಾಡ್ತೀರಾ ಅಂತಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ. ಎಲ್ಲರೂ ನಮ್ಮವರು, ಎಲ್ಲರೂ ತಮ್ಮವರು, ಎಲ್ಲ ನಮಗೆ ಬೇಕಾಗಿದೆ. ಈ ಒಂದು ಫ್ಯಾಮಿಲಿ ಅಂತ ಬಂದರೆ ಇಡೀ ಫ್ಯಾಮಿಲಿಯೇ ನಮ್ಮದು. ಒಂದು ಕಂಪ್ನಿಗೆ ನೀವು ಜಾಯ್ನ್ ಆಗಿಬಿಟ್ರೆ ಕಂಪ್ನಿನೇ ನಮ್ಮದು ಅಂತ ಓವರಾಗಿ ವರ್ಕ್ ಮಾಡ್ತೀರ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಬಿಸ್ನೆಸ್ ಪಾರ್ಟ್ನರ್ ಎಷ್ಟೇ ಇದ್ದರೂ ಎಲ್ಲ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿರ್ತೀರ. ಸೊ ನಿಮಗೆ ಈ ಲೈಫ್ ಟೈಮಲ್ಲಿ ಕೆಲವೊಬ್ಬರಿಗೆ ಸೆಲ್ಫ್ ಲವ್ ಗೊತ್ತಿಲ್ಲ. ಯಾಕೆ ಅಂತಂದರೆ ನೀವು ನಿಮ್ಮನ್ನು ಬಿಟ್ಟು ನೀವು ರಾಜ್ಯಕ್ಕೆ ಹೋರಾಡಿದಂಥ ಒಂದು ಆತ್ಮ ನೀವು ಈ ಲೈಫ್ ಟೈಮಲ್ಲಿ ಅದನ್ನೇ ಕ್ಯಾರಿ ಮಾಡಿಬಿಟ್ಟಿದ್ದೀರ. ಲೈಕ್ ನಾನು ಈಗ ಹುಟ್ಟಿರೋದೇ ನಾನು ನಿಸ್ವಾರ್ಥಿಯಾಗಿ ಎಲ್ಲರಿಗೂ ಇರಬೇಕು, ನಿಸ್ವಾರ್ಥ ಮನೋಭಾವದಿಂದ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಆ ಥರ ಅಂತ. ಬಟ್ ಎಂಡೆಡ್ ಅಪ್ ನಿಮ್ಗೆ ಏನಾಗ್ತಿದೆ, ಪಾಸ್ಟ್ ಲೈಫಲ್ಲಿ ನಿಮ್ಗೆ ಏನಾಗಿತ್ತು ಎಲ್ಲ ಬೆನ್ನಿಗೆ ಚುರಿ ಹಾಕಿದಾರಲ್ಲ, ಅದೇ ರೀತಿ ಮೇ ಬಿ ಈಗ ನೀವು ಆಲ್ರೆಡಿ ಅನುಭವಿಸಿದ್ದೀರಾ. ಎಷ್ಟೊಂದು ಹಣಕಾಸಿಂದ ಆಗಿರ್ಬೋದು, ಒಂದು ಪ್ರೀತಿ ಮೋಸ ಹೋಗಿರ್ಬೋದು, ಅಥವಾ ಕಲೀಗ್ಸಿಂದ ಮೋಸ ಹೋಗಿರ್ಬೋದು, ಅಥವಾ ಅಣ್ಣ ತಮ್ಮದರಿಂದ ಮೋಸ ಹೋಗಿರ್ಬೋದು, ಅಥವಾ ಓನ್ ಫ್ಯಾಮಿಲಿನ ಈ ಸ್ಟೇಜಿಗೆ ತಂದಿರ್ಬೋದು. ಅಂದರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತಲ್ಲ, ಅದು ಪಾಸ್ಟ್ ಲೈಫಲ್ಲಿ. ಈ ಟೈಮಲ್ಲಿ ನಿಮಗೆ ಡಿಫ್ರೆಂಟಾಗಿ ಎಮೋಷ್ನಲಿ ನಿಮಗೆ ಅವೈಲಬಲ್ ಇಲ್ಲದೇ ಎಮೋಷ್ನಲಿ ಪೇಯ್ನ್ ಮಾಡಿರ್ಬೋದು, ನಿಮ್ಮನ್ನ ಡಿಪ್ರೆಷನ್ಗೆ ತಳ್ಳಿರ್ಬೋದು. ಆದ್ದರಿಂದ ನಿಮ್ಗೆ ಈ ಟೈಮಲ್ಲಿ ಹೀಲಿಂಗ್ ಬೇಕಿದೆ. ನೀವು ಪಾಸ್ಟ್ ಲೈಫಿಂದ ಹೀಲ್ ಆಗದೇ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ನಿಮ್ಗೆ ಅವಾಗ ತುಂಬ ಪೇಯ್ನ್ ಕೊಟ್ಟು ಸಾಯಿಸಿದ್ದಾರೆ, ಅದು ನೀವು ಕಣ್ಣಾರೆ ನೋಡಿದ್ದೀರ. ಬಟ್ ಅದನ್ನು ಹೀಲ್ ಮಾಡೋದಕ್ಕೆ ಟೈಮ್ ಇಲ್ಲ, ನೀವು ಸಡನ್ಲಿ ಡೆತ್ ಆಗಿರ. ಅದನ್ನು ನೀವು ಕ್ಯಾರಿ ಮಾಡಿರೋದ್ರಿಂದನೇ ಈ ಲೈಫ್ ಟೈಮಲ್ಲಿ ಮತ್ತೆ ನಿಮಗೆ ಮರುಕಳಿಸ್ತಾ ಐತೆ. ಅದೇ ರೀತಿಯಾದ ಜನರು, ಅದೇ ರೀತಿಯಾದಂಥ ಪ್ಯಾಟ್ರನ್ಸ್, ಅದೇ ರೀತಿಯಾದ ಸ್ನೇಹಿತರು. ಸೊ ಅವ್ರು ಯಾರ್ಯಾರು ಸೈನಿಕರು ನಿಮ್ಮನ್ನ ಸಾಯಿಸಿದ್ರು, ನಿಮ್ಮ ಸುತ್ತಮುತ್ತ ಇದ್ದಂಥ ಕೆಟ್ಟ ಜನರೇ ಈಗಿನ ನಿಮ್ಮ ಟೈಮಲ್ಲಿ ಅಣ್ಣ ತಮ್ಮದಿರು, ಕಲೀಗ್ಸು, ಬಾಸು, ನಿಮ್ಮ ಸುತ್ತಮುತ್ತ ಇರುವಂಥ ಜನರು, ಅಥವಾ ನಿಮ್ಮ ಎಕ್ಸ್ ಲವರ್ ಆಗಿ ಜನ್ಮ ತಾಳಿದ್ದಾರೆ. ಸೊ ಯು ಶುಡ್ ವರ್ಕ್ ಆನ್ ದಿಸ್. ನೀವು ಹೀಲ್ ಆಗಬೇಕು. ನಿಮ್ಗೆ ಏನಾದರೂ ಹೀಲಿಂಗ್ ನೀಡಿದರೆ, ನಾನು ನನ್ನಿಂದನೇ ಬುಕ್ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ಗೆ ಯಾರು ಕನೆಕ್ಟ್ ಆಗ್ತಾರೆ, ಎಷ್ಟೊಂದು ಜನ ಹೀಲರ್ಸ್ ಇದ್ದಾರೆ, ಬುಕ್ ಮಾಡಿ. ಪರ್ಸ್ನಲಿ ಏನಾದರೂ ನಿಮಗೆ ಪರ್ಸ್ನಲ್ ಆಕಾಶಿಕ್ ರೀಡಿಂಗ್ ಬೇಕು ಅಂತಂದರೆ ನೀವು ಬುಕ್ ಮಾಡ್ಬೋದು. ನನ್ನ ಹತ್ರ ಆದರೂ ಮಾಡ್ಬೋದು, ಯಾರ ಹತ್ರನಾದರೂ ಮಾಡ್ಬೋದು. ಆ್ಯಂಡ್ ನೀವು ಇದೊಂದು ಬ್ಯಾಡ್ ಥಿಂಗ್, ನೀವು ಹೀಲ್ ಆಗದೇ ಅದನ್ನು ಟ್ರಾಮಾ ಕ್ಯಾರಿ ಮಾಡಿದ್ದೀರಾ. ಸೊ ಎರಡು ಗುಡ್ ಥಿಂಗ್ ಅಂತಂದರೆ ನಿಮ್ಮಲ್ಲಿ ತುಂಬ ತಾಳ್ಮೆ ಇದೆ. ನೀವು ದಡಕ್ಕೆ ಬುಡಕ್ಕನೆ ಯಾವುದೇ ಕೆಲಸಕ್ಕೂ ಕೈ ಹಾಕೋದಿಲ್ಲ. ಒಂದು ತುಂಬ ತಾಳ್ಮೆ ಆದಂಥ ವ್ಯಕ್ತಿ, ಥಿಂಕ್ ಮಾಡಿ ಯೋಚನೆ ಮಾಡಿ ಯಾವುದೇ ವಿಷಯನ ನೀವು ಕೈ ಹಾಕ್ತೀರ. ಬೇರೆ ಜನರ ಥರ ಸುಮ್ಮನೆ ಧುಮುಕ್ಬಿಡೋದು ಅಥವಾ ಅದರಿಂದ ಲಾಸ್ ಆಗೋದು ಆ ಥರ ಮಾಡಲ್ಲ. ನೀವು ತುಂಬ ಇಂಡಿಸಿಸಿವ್ ಅಂತಂದರೆ ಏನೂ ನೀವು ವರ್ಕ್ನೇ ಮಾಡೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ. ಏನಾದರೂ ಮಾಡೋಕ್ಕಿಂತ ಮುಂಚೆ ವಾಟ್ ಆರ್ ದ ಪ್ರೋಸ್, ವಾಟ್ ಆರ್ ದ ಕಾನ್ಸ್, ಅದನ್ನು ತಿಳ್ಕೊಂಡು ತಾಳ್ಮೆಯಿಂದ ಹೆಜ್ಜೆ ಇಡ್ತೀರ. ಬಟ್ ನಿಮ್ಮಲ್ಲಿ ಸ್ವಲ್ಪ ಆತಂಕ ಇದೆ. ನಾನು ಅದೇ ಹೇಳಿದಂಗೆ ನೀವು ಕ್ಯಾರಿ ಮಾಡಿದಿರಲ್ಲ, ನಿಮ್ಮನ್ನ ಲೈಫ್ ಟೈಮಲ್ಲಿ ಸಾಯಿಸ್ಬೇಕಾದ್ರೆ ನೀವೆಲ್ಲ ಕಣ್ಣಾರೆ ನೋಡಿರೋದ್ರಿಂದ ಈಗಲೂ ಕೆಲವೊಬ್ಬರಿಗೆ ವಿವಿಡ್ ಡ್ರೀಮ್ ಬರ್ಬೋದು. ಅಂತಂದರೆ ನಿಮ್ಗೆ ಏನೇ ಡ್ರೀಮ್ ಬಂದ್ರೂ ತುಂಬ ನೆನಪಿರುವಂಥ ಡ್ರೀಮ್, ಯಾರೋ ನಿಮ್ಮನ್ನ ಸಾಯಿಸ್ದಂಗೆ ಅಥವಾ ಬೆಟ್ಟದ ಮೇಲಿನ ತಳ್ದಂಗೆ, ನದಿ ಸಮುದ್ರ ನಿಮ್ಗೆ ಕೊಚ್ಕೊಂಡು ಹೋದಂಗೆ ಒಂಥರ ಅರ್ಥ ಇಲ್ಲದೆ ಇರೋ ಡ್ರೀಮ್ಸ್ ಬರ್ಬೋದು. ಅದೇನಕ್ಕೆ ಅಂತಂದರೆ ನೀವು ಪಾಸ್ಟ್ ಲೈಫಿಂದ ಕೆಲವೊಂದು ಆ್ಯಂಗ್ಸೈಟಿ, ಟ್ರಾಮಾ ಎಲ್ಲನೂ ಕ್ಯಾರಿ ಮಾಡಿದ್ದೀರ. ಸೊ ಅದು ನಿಮಗೆ ಒಂಥರ ನದಿ ಥರ ಹರ್ಕೊಂಡು ಬಂದಿದೆ. ನಿಮ್ಮಲ್ಲಿ ತಾಳ್ಮೆ ಇದೆ, ಇದು ಒಂದು ಒಳ್ಳೆ ಥಿಂಗು. ಬಟ್ ಆ್ಯಂಗ್ಸೈಟಿ ಆಗಿರ್ಬೋದು, ಗೊತ್ತಿಲ್ಲದೇನು ಪಾಸ್ಟ್ ಲೈಫಲ್ಲಿ ಅನ್ರಿಸಾಲ್ವ್ ಟ್ರಾಮಾನ ನೀವು ಈಗಲೂ ಕ್ಯಾರಿ ಮಾಡಿದ್ದೀರ. ಅಟ್ ಪ್ರೆಸೆಂಟ್ ನೀವು ಎಷ್ಟೇ ಹೀಲ್ ಆಗಿದ್ದೀನಿ ಅಂತ ಅನ್ಕೊಳ್ಬೋದು, ಅಥವಾ ಸ್ಪಿರಿಚುವಲ್ ವೇಲಿ ಇದ್ರೂ ನಿಮ್ಗೆ ಇನ್ನೂ ಟ್ರಾಮಾ ರಿಸಾಲ್ವ್ ಆಗಿಲ್ಲ. ವರ್ಕ್ ಆನ್ ದಿಸ್ ಪ್ಲೀಸ್. ಮತ್ತು ಇನ್ನೊಂದು ಒಳ್ಳೆ ಥಿಂಗ್ ಏನಂತಂದರೆ ನೀವು
ತುಂಬ ಗಿಫ್ಟ್ನ ಕ್ಯಾರಿ ಮಾಡಿದ್ದಾರೆ. ನೀವು ಮಾಡಿರೋದಕ್ಕೆ ದೈವ ನಿಮಗೆ ಎಷ್ಟೊಂದು ಗಿಫ್ಟ್ನ ಕೊಟ್ಟಿದೆ. ಲೈಕ್ ನೀವೇನೇ ನಿಮ್ಮ ಲೈಫಲ್ಲಿ ಏನೇ ಒಂದು ಆಪರ್ಚುನಿಟಿ ಮಿಸ್ ಆಗಿರ್ಬೋದು, ಬಟ್ ನಿಮಗೆ ಅದು ಮತ್ತೆ ಮತ್ತೆ ಆಪರ್ಚುನಿಟಿ ಬರ್ತಾನೆ ಇರುತ್ತೆ. ಲೆಟ್ಸ್ ಎಕ್ಸಾಂಪಲ್, ಸಪೋಸ್ ನೀವು ಒಂದು ಬಿಸ್ನೆಸ್ ಓಪನ್ ಮಾಡಿರ್ತೀರ, ಆ ಥರ ನಿಮ್ಗೆ ಲಾಸ್ ಆದರೆ ಸ್ವಲ್ಪ ದಿನದಲ್ಲಿ ನಿಮ್ಗೆ ಮತ್ತೆ ಬೇರೆ ಬಿಸ್ನೆಸ್ ಐಡಿಯಾ ಬರುವಂಥದ್ದು, ಅಥವಾ ಅದಕ್ಕೆ ಒಂದು ಐಡಿಯಾ ಕೊಡುವಂಥ ಸ್ನೇಹಿತರು ನಿಮ್ಗೆ ಸಿಗುವಂಥದ್ದು, ಅಥವಾ ನಿಮ್ಮಲ್ಲೇ ಯಾವುದೋ ಒಂದು ವೀಡಿಯೋ ನೋಡ್ತೀರಾ ಅಥವಾ ಒಂದು ಪಾಡ್ಕ್ಯಾಸ್ಟ್ ನೋಡ್ತೀರಾ, ಆ ಥರ ಒಂದು ಐಡಿಯಾ ಸಿಗುವಂಥದ್ದು. ಮತ್ತು ನೀವೇನಾದರೂ ಲವ್ವಲ್ಲಿ ಮೋಸ ಹೋಗಿದರೆ ನಿಮಗೆ ಒಂದು ಒಳ್ಳೆ ಸಂಗಾತಿ ಮತ್ತೆ ನಿಮಗೆ ಸಿಗುವಂಥ ಸಿಕ್ಕಿರ್ಬೋದು. ಕೆಲವೊಬ್ರಿಗೆ ಆಲ್ರೆಡಿ, ಕೆಲವೊಬ್ಬರಿಗೆ ಮುಂದೆ ಸಿಗ್ತಾರೆ. ಯಾಕೆ ಅಂತಂದರೆ ನಿಮ್ಗೆ ಏನೇ ಯಾರೇ ಮೋಸ ಮಾಡಿದ್ರು ನಿಮಗೆ ಮತ್ತೆ ಅದು ಏನು ಹೇಳ್ತಾರೆ, ನಿಮ್ಮ ಲೈಫಲ್ಲಿ ಕರಿಯರ್ ಆಗಿರ್ಬೋದು, ಮನಿ ಆಗಿರ್ಬೋದು, ಲವ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಏನೇ ಸಿಚುವೇಶನ್ ನೀವು ಚಿಕ್ಕ ವಯಸ್ಸಿಂದ ನೀವು ಗಮನಿಸ್ತಾ ನೋಡಿ, ನಿಮ್ಮ ಲೈಫ್ ಟೈಮ್ನ ಒನ್ ಟೈಮ್ ತಿರುಗಿ ನೋಡಿ. ಚಿಕ್ಕ ವಯಸ್ಸಿಂದ ನೀವು ಬಾಲ್ಯದಿಂದ ಏನೇನು ಕಳ್ಕೊಂಡಿದ್ದೀರಾ, ಬಟ್ ಇವತ್ತು ನೀವು ತಿರುಗಿ ನೋಡಿದ್ರೆ ಅದಕ್ಕಿಂತ ಡಬಲ್ ನಿಮ್ಮ ಹತ್ರ ಇದೆ. ನೀವೊಂದು ಪೊಸಿಷನ್ ಇದ್ದೀರಾ. ಆ್ಯಂಡ್ ನಿಮಗೆ ನೀವು ತುಂಬ ಅಮೌಂಟಲ್ಲ, ಕೆಲವೊಬ್ರು ತುಂಬ ಚೆನ್ನಾಗಿದ್ದಾರೆ, ಕೆಲವೊಬ್ರು ಅಷ್ಟು ಅಮೌಂಟಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ನಿಮಗೆ ಆಪ್ಷನ್ಸ್ ತುಂಬ ಇದೆ ಎಲ್ಲ ವಿಚಾರದಲ್ಲೂ. ಡಿಯರ್, ನಿಮಗಂತೂ ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿಗೆ ಕಪ್ ಒಳಗಡೆ ಒಂದು ಹೇಳ್ತಾರೆ ಅರಮನೆ ಥರ ಕಾಣಿಸ್ತಾ ಇದೆ. ಸೊ ಇದು 200% ಶ್ಯೂರ್ ನೀವು ಪಾಸ್ಟ್ ಲೈಫಲ್ಲಿ ಒಂದು ಸೈನ್ಯಾಧಿಪತಿಯಾಗಿ ಒಂದು ಅರಮನೆಗೋಸ್ಕರ ಕಾವಲು ಮಾಡಿರುವಂಥದ್ದು. ಆ್ಯಂಡ್ ದ ವಿಮೆನ್ ಇಯರ್ ಡಿಪೆಕ್ಟೆಡ್, ನೀವು ವಿಮೆನ್ ಆಗಿದ್ರಿ ಪಾಸ್ಟ್ ಲೈಫಲ್ಲಿ ಅಂತ ಹೇಳಿದ್ದು. ಆ್ಯಂಡ್ ಆಲ್ಸೋ ನನಗೇನು ಅನಿಸ್ತಾ ಇದೆ, ನೀವು ಮಾಡಿರುವಂಥ ತ್ಯಾಗಕ್ಕೆ ಈ ಲೈಫ್ ಟೈಮಲ್ಲಿ ದೇವ್ರು ನಿಮ್ಗೆ ಒಂದು ಕೊಟ್ಟಿರುವಂಥ ವರ. ಇವಾಗ ಪಲ್ಲಿಗೆ ಬಾಲ ಕಟ್ಟಾದರೂ ರೀಬರ್ತ್ ಆಗ್ತಾನೆ ಇರುತ್ತೆ ನೋಡಿ, ಮತ್ತೆ ಮತ್ತೆ ಬೆಳೀತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಇರುವಂಥ ವರನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಒಂದು ದಾರಿ ಕಲ್ಲು ಹಾಕೋದ್ರೆ ದೇವರು 3 ಒಳ್ಳೆ ದಾರಿ ತೋರಿಸ್ತಾನೆ. ಅದೊಂದು ನಿಮಗೆ ಒಂದು ಒಳ್ಳೆ ಗಿಫ್ಟು. ಮತ್ತು ಇಲ್ಲಿ ಸ್ನೇಕ್ಸ್ ನೋಡ್ಬೋದು ನೀವು, ಅಂತಂದರೆ ಸ್ನೇಕ್ ಒಂದು ಪೊರೆ ಬಿಟ್ಟು ರೀಬರ್ತ್ ಆಗುತ್ತೆಲ್ಲ, ಆ ಥರ ನಿಮ್ಗೆ ಯಾರೇ ಏನೇ ಮಾಡಿದ್ರು ನಿಮ್ಮನ್ನ ಕೆಣ್ಕೋದಕ್ಕಾಗೋದಿಲ್ಲ. ಇಷ್ಟು ಟ್ರಾಮಾ ಇರ್ಬೋದು, ಇಷ್ಟೊಂದು ಆ್ಯಂಗ್ಸೈಟಿ ಇದ್ರೂ ನಿಮಗೆ ಸೆಕೆಂಡ್ ಚಾನ್ಸ್ ಅನ್ನೋದು ಲೈಫಲ್ಲಿ ಇದೆ. ಅದಕ್ಕೆ ಮೇ ಬಿ ನಿಮ್ಗೆ ಈ ವಿಡಿಯೋ ಪಾಪಪ್ ಹಾಕಿರ್ಬೋದು, ವಿಡಿಯೋ ನೀವು ನೋಡ್ತಾ ಇರ್ಬೋದು. ಬಟ್ ನೀವು ಹೀಲಂತೂ ಖಂಡಿತ ಆಗಲೇಬೇಕು ಡಿಯರ್. ಅದು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನೀವು ಹೀಲ್ ಆಗಬೇಕು. ಸೊ ಬಟ್ ಆಪ್ಷನ್ಸ್ ಅಂತೂ ನಿಮ್ಗೆ ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇ ಆದ್ರೂ ಯಾರು ನಿಮ್ಮನ್ನ ಕಂಪ್ಲೀಟ್ ಊತಾಕೋಕ್ಕಾಗಲ್ಲ. ಲೈಕ್ ಫೀನಿಕ್ಸ್ ಥರ ನೀವು ಸುಟ್ಟು ಬೂದಿ ಆದರೂ ಅದರಿಂದ ಎದ್ದು ಬರ್ತೀರ. ಯಾಕೆಂದರೆ ನಿಮ್ಗೆ ಆಪ್ಷನ್ಸ್ ತುಂಬ ಇದೆ. ಬಟ್ ನೀವು ಅದನ್ನು ನೋಡ್ತಿಲ್ಲ ಅನಿಸುತ್ತೆ. ಕಂಡುಬಿಟ್ಟು ನೋಡಿದ್ರೂ ಮೇ ಬಿ ಈ ಟೈಮಲ್ಲಿ ನೀವು ಕನ್ಫ್ಯೂಸ್ ಆಗ್ತಿರ್ಬೋದು, ಅದನ್ನು ಮಾಡೋದಾ ಇದನ್ನು ಮಾಡೋದಾ, ಆ ಜಾಬ್ಗೆ ಹೋಗೋದಾ ಈ ಜಾಬ್ಗೆ ಹೋಗೋದಾ, ಅಥವಾ ನಂಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಬರ್ತಿದೆ ಆದ್ರೂ ನೀವು ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಿರ್ಬೋದು. ಯಾಕೆಂದರೆ ಆ್ಯಂಗ್ಸೈಟಿ, ಟ್ರಾಮಾ ಈ ಲೈಫ್ ಟೈಮಿಂದ ಪಾಸ್ಟ್ ಲೈಫಿಂದ ಎರಡು ಮಿಕ್ಸ್ ಆಗಿ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಮೇ ಬಿ ಆಪ್ಷನ್ಸ್ನ ಚೂಸ್ ಮಾಡೋದಕ್ಕೆ ಯಾವ ಪಾಸ್ ಸರಿ, ಅದು ಸರಿನಾ ಇದು ಸರಿನಾ ಅಂತ. ಬಟ್ ನೀವು ಯಾವುದೇ ಚೂಸ್ ಮಾಡಿದ್ರೆ ಎಲ್ಲದರಲ್ಲೂ ಜಯ ಇದೆ ನಿಮಗೆ. ಒಂದು ಪಕ್ಷ ಆ ಥರ ನೀವು ಫೇಲ್ ಆದ್ರೂ ದೇವರದ್ದು ನಿಮಗೆ ಲೆಸನ್ಸ್ ಮೂಲಕ ಕಲಿಸಿ ಬೇರೆ ಒಂದು ಪಾತ್ ನಿಮ್ಗೆ ದಾರಿ ತೋರಿಸ್ತಾನೆ. ಇದು ಒಂದು ಗಿಫ್ಟ್ ನಿಮ್ಮ ಈ ರೀಡಿಂಗಲ್ಲಿ ಬೆಸ್ಟ್. ಸೊ ನೆಕ್ಸ್ಟ್ ನೋಡೋಣ, ನೀವೇನನ್ನ ಬಿಡಬೇಕು. ಇಲ್ಲಿ ಮತ್ತೆ ಹೇಳಿದೆ ವಾರಿಯರ್ ಕಾರ್ಡ್. ಸೊ ಇನ್ ಟ್ಯಾರೋದಲ್ಲಿ ಇನ್ನು ಡಿಫ್ರೆಂಟ್ ಸಿಚುವೇಶನ್ಗೆ ಡಿಫ್ರೆಂಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಲಾಜಿಕ್ ಆಗಿರ್ಬೋದು, ಒಂದು ಲಾಜಿಕಲ್ ಆ್ಯಕ್ಷನ್ ತಗೊಳ್ಳುವಂಥದ್ದು, ಎಮೋಷ್ನಲಿ ಇಂಟೆಲಿಜೆಂಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್, ಆ ಥರ ವ್ಯಕ್ತಿತ್ವನ ಸೂಚಿಸುತ್ತೆ. ಇದೂ ಕೂಡ ಅಷ್ಟೇ ಎಮೋಷ್ನಲ್, ಬಟ್ ಎಮೋಷ್ನಲಿ ತುಂಬ ಮೆಚ್ಯೂರ್ಡ್ ಇರುವಂಥ ವ್ಯಕ್ತಿ. ಐ ಥಿಂಕ್ ನೀವು ಈ ವಿಡಿಯೋ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ 25 ಅಂತೂ ಕ್ರಾಸ್ ಆಗಿರೋರು. ಅಟ್ಲೀಸ್ಟ್ ನೀವು 25 ಕ್ರಾಸ್ ಆಗಿಲ್ಲ ಅಂತಂದ್ರು ನಿಮ್ಮ ಒಂದು ಮೆಚ್ಯೂರಿಟಿ ಇದೆಯಲ್ಲ, ಅದು ಚಿಕ್ಕ ಹುಡುಗರ ಥರ ಇಲ್ಲ, ಟೀನೇಜ್ ಥರ ಅಂತೂ ಇಲ್ಲ. ಈವನ್ ನೀವು ಟೀನೇಜ್ ವಾಚ್ ಮಾಡ್ತಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮದು ಮೆಚ್ಯೂರಿಟಿ ಲೆವೆಲ್ ಆಲ್ಮೋಸ್ಟ್ 30-35 ಆದವ್ರಿಗೆ ಮೆಚ್ಯೂರಿಟಿ ಇರುತ್ತಲ್ಲ, ಅಷ್ಟು ಮೆಚ್ಯೂರಿಟಿ ನಿಮ್ಗೆ ಆಲ್ರೆಡಿ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆಲವೊಂದು ಪತನ ನೀವು ನೋಡಿದಿರ ನಿಮಗೆ. ಯಾಕೆ ಅಂತಂದರೆ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆಗಿರ್ಬೋದು, ಕೆಲವೊಬ್ಬರಿಗೆ ಡಿವೋರ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಕರಿಯರಲ್ಲಿ ಏನೂ ಗ್ರೋತ್ ಇಲ್ದೇ ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು. ನಿಮಗೆ ಹೊಸದಲ್ಲ. ಇವಾಗ ನಿಮ್ಗೆ ಏನೇ ಆದರೂ ಲೈಫಲ್ಲಿ ಜನರಿಂದ ನಿಂದನೆ ಆಗಿರ್ಬೋದು, ಅಥವಾ ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಆದಾಗ ಅಲ್ಲಿ ಗ್ರೋತ್ ಆಗದೇ ಬೇರೆ ಕಡೆ ನೀವು ಆಲ್ರೆಡಿ ಮೂವ್ ಆಗಿರ್ಬೋದು. ಸೊ ಇದೆಲ್ಲ ನೀವು ಆಲ್ರೆಡಿ ನೋಡಿದ್ದೀರ. ಬಟ್ ನಿಮಗೆ ಈ ಲೈಫ್ ಟೈಮಲ್ಲಿ ಏನು ನೀವು ರಿಲೀಸ್ ಮಾಡಬೇಕು, ಏನನ್ನ ಬಿಡಬೇಕು ಅಂತಂದರೆ
ಸ್ವಲ್ಪ ಸಡನ್ನಾಗಿ ಯಾವುದಕ್ಕೂ ಧುಮ್ಕಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡಿಬಿಟ್ಟಿರ್ತೀರ. ಈಗ ಆ ಲೈಫ್ ಟೈಮಲ್ಲಿ ನೀವು ನಿಮ್ಮ ರಾಜ್ಯಕ್ಕೋಸ್ಕರ ಹೋರಾಡ್ದಂಗೆ ಲೈಕ್ ಇಲ್ಲೂ ನೀವು ಆ ಥರ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಲೆಸನ್ ಕಲ್ತಿದ್ದೀರ, ಅದನ್ನು ನೀವು ಅಳವಡಿಸ್ಕೊಳ್ತಿಲ್ಲ. ನಾನು ಆಲ್ರೆಡಿ ಬಿಫೋರೇನೇ ಹೇಳಿದೆ. ಸೊ ಎಲ್ಲದಕ್ಕೂ ನೀವೇ ಮುಂದೆ ಹೋಗೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸೆಲ್ಫ್ ಲವ್ ಮಾಡಬೇಕು ನೀವು. ಮತ್ತು ತುಂಬ ಏನು ಹೇಳ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು ಒಳ್ಳೆಯದೇ. ಆದರೆ ಎಲ್ಲಿ ಹೇಗಿರಬೇಕು ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಹಿಸ್ಟ್ರಿ ವಿಲ್ ಆಲ್ವೇಸ್ ರೆಕಾರ್ಡ್ ಹೌ ಯು ರಿಯಾಕ್ಟ್ ಟು ದಟ್ ಸಿಚುವೇಶನ್. ನಿಮ್ಗೆ ಯಾರು ಏನು ಪ್ರಶ್ನೆ ಕೇಳಿದ್ರು ಅಂತ ಹಿಸ್ಟ್ರಿ ಇದು ಮಾಡಲ್ಲ. ಹಿಸ್ಟ್ರಿ ಯಾವಾಗಲೂ ರೆಕಾರ್ಡ್ ಮಾಡಿದೆ ನೀವು ಹೇಗೆ ಆ ಸಿಚುವೇಶನ್ಗೆ ರಿಯಾಕ್ಟ್ ಮಾಡಿದ್ರಿ ಅನ್ನೋದನ್ನೇ ನಿಮಗೆ ಮುಂದೆ ಅದ್ರ ಮೇಲೇ ನಿಮ್ಮ ಲೈಫ್ ನಿರ್ಧಾರ ಆಗುವಂಥದ್ದು. ಈಗ ಲೆಟ್ಸ್ ಸೇ ಆನ್ ಎಕ್ಸಾಂಪಲ್, ಯಾವುದೋ ಮೂರ್ಖರ ಹತ್ರ ಹೋಗಿ ನಿಮ್ಮ ಇಂಟೆಲಿಜೆನ್ಸ್ನ ತೋರ್ಸೋಕ್ಕೆ ಹೋಗಬಾರ್ದು ಅಲ್ವಾ. ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಸೋಲ್ ಲೆವೆಲ್ನ, ನಿಮ್ಮ ಸೋಲ್ ಕಾಂಟ್ರಾಕ್ಟ್ನ ಅಥವಾ ನಿಮ್ಮ ಇರುವಂಥ ಯೋಚನೆಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲಿ ಬುದ್ಧಿವಂತರ ಥರ ನೀವು ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ. ದಡ್ಡರ ನಡುವೆ ದಡ್ಡರ ಥರನೇ ಇರಿ, ಬುದ್ಧರ ನಡುವೆ ಬುದ್ಧಿವಂತರ ಥರನೇ ಇರಿ. ಆ್ಯಂಡ್ ಸಡನ್ ಡಿಸಿಷನ್ಸ್ನ ಯಾವುದು ನಿಮ್ಮಲ್ಲಿ ತುಂಬ ಲಾಟ್ ಆಫ್ ಪೇಷನ್ಸ್ ಇದೆ, ಎಲ್ಲ ಇದೆ. ಇಲ್ಲಿ ನೋಡ್ಬೋದು ದ ಟವರ್ ಕಾರ್ಡ್. ನೀವು ಆಫ್ಟರ್ ನಿಮ್ಮ ಡೆತ್ ಆದಮೇಲೆ ಆ ರಾಜ್ಯನೇ ಕುಸ್ತೋಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಇದು ಕೂಡ ಆ ಕಾರ್ಡಲ್ಲಿ ಡಿಪಿಕ್ಟ್ ಆಗ್ತಿದೆ ನೋಡಿ. ಆ ರಾಜ್ಯನೇ ಬಿದ್ದೋಗಿರೋ ಥರ. ಸೊ ನಿಮ್ಗೇನು ಮೆಸೇಜ್ ಇದೆ ಅಂತಂದರೆ, ಏನನ್ನ ನೀವು ಬಿಡಬೇಕು ಅಂತ ಈ 3 ಕಾರ್ಡಲ್ಲಿ ನಾವು ನೋಡ್ಬೋದು ಅಂತಂದರೆ, ಒಂದು, ನೀವು ಸ್ವಲ್ಪ ಎಮೋಷ್ನಲಿ ಮೆಚ್ಯೂರ್ಡ್ ಕೂಡ ಆಗಬೇಕು. ಎಮೋಷ್ನಲಿ ಮೆಚ್ಯೂರ್ಡ್ ಆದ್ರೇ ಮಾತ್ರ ನೀವು ಈ ಲೈಫ್ ಟೈಮಲ್ಲಿ ಸರ್ವೈವ್ ಆಗೋಕ್ಕೆ ಚಾನ್ಸು. ಯಾವುದೇ ಸಿಚುವೇಶನ್ಗೆ ಎಮೋಷ್ನಲಿ ಅಂಟ್ಕೊಳ್ಬೇಡಿ. ಕೆಲವೊಬ್ರು ಆಲ್ರೆಡಿ ಎಮೋಷ್ನಲಿ ಮೆಚ್ಯೂರ್ಡ್ ಇರೋರಿಗೆ ಎಲ್ಲ ಕಡೆ ಬುದ್ಧಿವಂತರಾಗಿ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ದಡ್ರ ನಡುವೆ ನೀವು ಹೋಗಿ ಬುದ್ಧಿವಂತರಾಗಿ ಆ್ಯಕ್ಟ್ ಮಾಡಿದ್ರೆ ನೋ ಯೂಸ್, ನಾಟ್ ಅಟ್ ಆಲ್. ನಿಮ್ಮನ್ನೇ ದಡ್ರು ಅಂದ್ಬಿಡ್ತಾರೆ. ಸಿಚುವೇಶನ್ ಹೇಗೆ ಇರಲಿ ಅದು. ನನಗೆ ಗೊತ್ತಿಲ್ಲ ನಿಮ್ಮ ಪರ್ಟಿಕ್ಯುಲರ್ ಸಿಚುವೇಶನ್ ಇವಾಗ ಯಾವ ಥರ ಇದೆ ಏನು ಅಂತ. ಒಂದು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ನೀವು ಏನಾಗಬೇಕು ಅಂತ. ಅಂಥ ಜನರ ಹತ್ರ ಮಾತ್ರ ಹೋಗಿ ನಿಮ್ಮದು ವಿಷಸ್ನ ಹೇಳ್ಕೊಳ್ಳಿ, ಅಂಥವ್ರ ಜೊತೆ ಮಾತಾಡಿ, ಅಂಥವ್ರ ಜೊತೆ ಬೆರೀರಿ. ಯಾರು ನಿಮ್ಮ ಎನರ್ಜಿಗೆ ರೆಸೊನೇಟ್ ಆಗೋಲ್ಲ, ನಿಮ್ಮ ಬಗ್ಗೆ ಥಿಂಕ್ ಮಾಡಲ್ಲ, ವೆದರ್ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಓನ್ ಜೊತೆಲಿ ಇರುವಂಥ ಬ್ರದರ್ ಸಿಸ್ಟರ್ಸ್ ಯಾರೇ ಆಗಿರಲಿ, ಕಲೀಗ್ಸ್ ಆಗಿರಲಿ, ಅವ್ರ ಹತ್ರ ನಿಮ್ಮದು ಲೈಫ್ ಗೋಲ್ಸ್ನ ಶೇರ್ ಮಾಡ್ಕೊಳ್ಬೇಡಿ. ಅವ್ರ ಹತ್ರ ಇಂಟೆಲಿಜೆಂಟ್ ಥರ ಇರೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅವ್ರ ಹತ್ರ ಅವ್ರು ಹಂಗಿದ್ದರೆ ನಿಮ್ಮ ಒಂದು ಗೋಲ್ನ ಈ ಥರ ಮಾಡ್ತಾರೆ. ಟವರ್ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ಸಡನ್ ಚೇಂಜು, ಒಂದು ಬ್ಯಾಂಕ್ರಪ್ಸಿ ಅಥವಾ ಸಡನ್ ಲಾಸ್ ಆಗೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು, ಕರಿಯರೇ ಮುಳುಗೋಗುವಂಥದ್ದು ಅಥವಾ ಜೀವನನೇ ಬಿದ್ದೋಗುವಂಥದ್ದು. ಸಡನ್ಲಿ ಆಲ್ ಆಫ್ ಸಡನ್ ಇವಾಗ ಏನು ಹೇಳ್ತಾರೆ, ಸಡನ್ನಾಗಿ ಇವಾಗ ಒಂದು ರೈತ ಒಂದು ಬೆಳೆ ಮಾಡಿರ್ತಾನೆ, ಜೋರು ಮಳೆ ಬಂದು ಬರಗಾಲ ಬಂದು ಎಲ್ಲ ಸುಟ್ಟೋಗಿ ಅದರಿಂದ ಅವ್ರ ಮನೆ ಎಫೆಕ್ಟ್ ಆಗಿ ಅವ್ನು ಸಾಲ ಮಾಡ್ಕೊಂಡು ಆತ್ಮಹತ್ಯೆಗೆ ಹೋಗುವಂಥ ರೇಂಜಿಗೆ ಹೋಗ್ತಾರಲ್ಲ, ಆ ಥರ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದು. ಸೊ ನೀವೇನಾದರೂ ದಡ್ರ ನಡುವೆ ಬುದ್ಧಿವಂತರ ಥರ ಇರೋಕ್ಕೆ ಹೋದರೆ ಅಥವಾ ನಿಮ್ಗೆ ಯಾರಾಗಲ್ಲ ಅವ್ರ ಹತ್ರ ನಿಮ್ದೆಲ್ಲ ಒಂದು ಸ್ಕಿಲ್ಸ್ನ, ನಿಮ್ಮದು ಒಂದು ಫ್ಯೂಚರ್ ಪ್ಲ್ಯಾನ್ನ ಹೇಳ್ಕೊಂಡ್ರೆ ಅವ್ರು ನಿಮ್ಗೆ ಈ ಥರ ಮಾಡ್ತಾರೆ. ಯಾಕೆಂದರೆ ನೀವು ಪಾಸ್ಟ್ ಲೈಫಿಂದ ಆಲ್ರೆಡಿ ಅದನ್ನು ನೀವು ಅನುಭವಿಸಿದ್ದೀರ. ಆದರೆ ಇವಾಗ ನಿಮ್ಮ ಕಾನ್ಷಿಯಸ್ಸಾಗಿ ಗೊತ್ತಿಲ್ಲ ಪಾಪ ಅದು ನಿಮಗೆ. ಯಾಕೆ ಅಂತಂದರೆ ನಾವು ಮತ್ತೆ ರೀಇನ್ಕಾರ್ನೇಟರ್ ಆದಾಗ ಮರ್ತೋಗ್ತೀವಿ ಇನ್ಕಾರ್ನೇಷನ್ ಆದಮೇಲೆ. ಆದರೆ ನೀವು ಅದನ್ನು ಈ ವಿಡಿಯೋ ಮೂಲಕ ನೀವು ತಿಳ್ಕೊಳ್ಬೇಕಾಗಿರೋದು ಎಮೋಷ್ನಲಿ ಮೆಚ್ಯೂರ್ಡ್ ಆಗಬೇಕು. ಆಲ್ರೆಡಿ ಎಮೋಷ್ನಲಿ ಮೆಚ್ಯೂರ್ಡ್ ಇರೋರು ಯಾರ ಹತ್ರ ಹೆಂಗಿರ್ಬೇಕು ಹಂಗಿರ್ಬೇಕು. ನಿಮ್ಮ ಎಲ್ಲ ಗೋಲ್ಸ್ನು ಶೇರ್ ಮಾಡ್ಕೊಳ್ಬೇಡಿ, ಎಸ್ಪೆಷಲಿ ದಡ್ರ ಹತ್ರ. ಯಾಕೆಂದರೆ ಅವ್ರು ನಿಮ್ಮ ಭವಿಷ್ಯನೇ ಈ ಥರ ಮಾಡಿಬಿಡ್ತಾರೆ, ಎಲ್ಲನೂ ಫಾಲ್ ಡೌನ್ ಮಾಡ್ತಾರೆ. ಯಾರ ಹತ್ರ ಏನು ಮಾತಾಡಬೇಕು ಅಂತ ಥಿಂಕ್ ಮಾಡಿ. ಇದಿಷ್ಟು ನೀವು ಈ ಲೈಫ್ ಟೈಮಲ್ಲಿ ಬಿಡಬೇಕಾಗಿರೋದು. ನೆಕ್ಸ್ಟ್, ಡಿವೈನಿಂದ ಏನು ಫೈನಲ್ ನಿಮಗೆ ಮೆಸೇಜ್ ಇದೆ. ಸೊ ಎಸ್, ಕ್ವೀನ್ ಆಫ್ ಪೆಂಟಕಲ್, ದ ಚಾರಿಯಟ್ ಆ್ಯಂಡ್ ದ ಫೂಲ್. ಸೊ ನಿಮ್ಮಲ್ಲಿ ಏನೇ ಐಡಿಯಾ ಇರಲಿ, ಅದು ಒಂದು ಸಣ್ಣ ಯೂಟ್ಯೂಬಲ್ಲಿ ಹಾಕೋ ಒಂದು ವಿಡಿಯೋ ಆಗಿರಲಿ, ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ನೀವು ಒಂದು ಹಾಕೋ ಪೋಸ್ಟ್ ಆಗಿರಲಿ, ಏನೇ ಆದ್ರೂ, ನೀವೇನೇ ವರ್ಕ್ ಮಾಡಿದ್ರೂ ಎಂಡ್ ಆಫ್ ದ ಡೇ ನಿಮಗೆ ಅದರಲ್ಲಿ ರಿಟರ್ನ್ ಅಮೌಂಟ್, ಪ್ರಾಸ್ಪರಿಟಿ, ಲಕ್ಸುರಿ, ಒಂದು ಪೀಸ್ ಆ್ಯಂಡ್ ಒಂದು ಏನು ಹೇಳ್ತಾರೆ, ಒಂದು ಅಂದರೆ ಕ್ವೀನ್ ಅಂತಂದರೆ ಹುಡುಗಿನೇ ಅಂತಲ್ಲ. ಯಾಕೆಂದರೆ ನಾವು ಟ್ಯಾರೋದಲ್ಲಿ ಮೆನ್ ವಿಮೆನ್ ಅನ್ನೋದಕ್ಕಿಂತ ಮ್ಯಾಸ್ಕುಲೈನ್ ಫೆಮಿನೈನ್ ಅಂತ ಕರಿತೀವಿ. ಮ್ಯಾಸ್ಕುಲೈನ್ ಅಂತಂದರೆ ಒಂದು ಸ್ಟ್ಯಾಂಡ್ ತಗೊಳ್ಳುವಂಥದ್ದು, ಒಂದು ಡ್ರೈವ್ ಎನರ್ಜಿ, ಒಂದು ಕಾನ್ಫಿಡೆನ್ಸ್, ಸ್ಕಿಲ್, ಕರಿಸ್ಮ್ಯಾಟಿಕ್.
ಪ್ಯೂರಿಟಿ. ಫೆಮಿನೈನ್ ಏನಂತಾರೆ, ಒಂದು ನರ್ಚರಿಂಗ್ ಎನರ್ಜಿ. ಏನೇ ಬಂದರೂ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡುವಂಥದ್ದು, ನರ್ಚರ್ ಮಾಡುವಂಥದ್ದು. ಎಸ್ಪೆಷಲಿ ನಿಮ್ಮ ಐಡಿಯಾಸ್ನ ನರ್ಚರ್ ಮಾಡಿ ಅಂತ ಯೂನಿವರ್ಸ್ ಅಥವಾ ನಿಮ್ಮ ಆಕಾಶಿಕ್ ಮಾಸ್ಟರ್ಸ್, ನೀವು ನಂಬುವಂಥ ದೈವ ನಿಮ್ಗೆ ಕೊಡ್ತಿದೆ. ಯಾಕೆಂದರೆ ನೀವು ನರ್ಚರ್ ಮಾಡಿದ್ರೆ ನಿಮಗೋಸ್ಕರ ಖುಷಿ ಅಷ್ಟೇ ಅಲ್ಲ, ಅದರಿಂದ ಅಮೌಂಟ್ ಬರ್ತಾ ಇದೆ, ಅಮೌಂಟ್ ರಿಟರ್ನ್ ನಿಮ್ಗೆ ಬರ್ತಾ ಇದೆ. ಭೂಮಿಗೆ ಒಂದು ಬೀಜ ಹಾಕಿದ್ರೆ ಬಹುಶಃ ಅದು ಬರಗಾಲ ಇದ್ದರೆ ಆ ಟೈಮಲ್ಲಿ ಬೀಜ ಬರದೇ ಇರ್ಬೋದು, ಆದರೆ ಬೀಜ ಕೊಳ್ತೋಗಲ್ಲ. ಅದೇ ಆದಂಥ ಟೈಮಲ್ಲಿ ಮೊಳಕೆ ಹೊಡೆದು ಇನ್ ರಿಟರ್ನ್ ನಮಗೆ ಏನಾದರೂ ಫಲ ಕೊಟ್ಟೇ ಕೊಡುತ್ತೆ ಅದು. ಅದೇ ರೀತಿ ಡಿವೈನ್ ಏನು ಹೇಳ್ತಿದೆ, ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದೆ, ಅದನ್ನು ಥಿಂಕ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂರಬೇಡಿ. ಅದನ್ನು ನೀವು ಆ್ಯಕ್ಟಿವ್ ಆಗಿ ಒಂದು ಸ್ಟೆಪ್ ತಗೊಳ್ಳಿ. ಏನೇ ನೀವು ಮಾಡಿದ್ರು, ಏನೇ ನಿಮ್ಮ ಕಾರ್ಯ ಕೈ ಹಾಕಿದ್ರು, ಅದು ಒಂದು ನೋಡಿದವ್ರಿಗೆ ಸಣ್ಣದು ಅಂತ ಇರ್ಬೋದು ಡಿಯರ್, ಬಟ್ ನೀವೇನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದರಿಂದ ನಿಮಗೆ ಅಮೌಂಟ್ ಇನ್ ರಿಟರ್ನ್ ವಾಪಸ್ ಬರ್ತಾ ಇದೆ. ಮತ್ತು ಲೈಫಲ್ಲಿ ಯಾವತ್ತೂ ನೀವು ಸ್ಟಕ್ಕಾಗಿ ಕೂರಬೇಡಿ, ಮೂವ್ ಆನ್ ಆಗ್ತಾಯಿರಿ. ಏನೇ ನಿಮ್ಮ ಲೈಫಲ್ಲಿ ಬಂದ್ರೂ, ಯಾರೇ ನಿಮ್ಗೆ ಏನೇ ಪೇಯ್ನ್ ಮಾಡಿದ್ರು, ಸೊ ಹೀಲಾಗಿ ಮೂವ್ ಆನ್ ಆಗಿ. ಲೈಫ್ ಲೆಸನ್ ಕಲೀರಿ. ಯಾರನ್ನ ಎಲ್ಲಿಡಬೇಕು ಅಲ್ಲಿಡಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮಲ್ಲಿ ಏನೇನು ಸ್ಕಿಲ್ಸ್ ಇದೆ ಎಲ್ಲ ಆ್ಯಕ್ಟಿವೇಟ್ ಮಾಡಿ. ಒಂದು ಎಕ್ಸಾಂಪಲು, ಕೊರೋನಾ ಟೈಮಲ್ಲಿ ಎಲ್ಲರೂ ನೆನಪಿರ್ಬೋದು, ಎಷ್ಟೊಂದು ಜನ ಈ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರು ಅಥವಾ ಜಸ್ಟ್ ಒಂದು ಲೈಫಲ್ಲಿ ಏನು ಹೋಗ್ತಿತ್ತು ಎಲ್ಲ ನಿಲ್ಲಿಸ್ಬಿಟ್ರು ಆ ಟೈಮಲ್ಲಿ. ಕೆಲವೊಂದಷ್ಟು ಜನ ಅಷ್ಟೇ ಅವ್ರ ಲೈಫ್ ಬಗ್ಗೆ ಅವಾಗ ಗಮನ ಕೊಟ್ಟಿದ್ದು. ಎಷ್ಟೊಂದು ಜನ ಏನಂಕೊಂಡ್ರು, ಮುಗೀತು ಲೈಫ್ ಮುಗೀತು, ಇನ್ಮೇಲೆ ಗೌರ್ಮೆಂಟ್ ಹಿಂಗೆ ಆಗಿಬಿಡುತ್ತೆ, ನಮಗೆ ಹಿಂಗೆ ಫ್ರೀಯಾಗಿ ಊಟ ಕೊಡ್ತಾರೆ, ಆರಾಮಾಗಿ ಮನೇಲಿ ಇರ್ಬೋದು, ಕ್ಲಾಸಸ್ ಇರಲ್ಲ, ಆನ್ಲೈನಲ್ಲೇ ಇರುತ್ತೆ, ಹೆಂಗಾದರೂ ಕಾಪಿ ಹೊಡಿಬೋದು. ಸೊ ಆ ಥರ ಮಾಡೋರು ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಡಿಪ್ರೆಷನ್ ಇದ್ದಾರೆ, ಸರ್ವೈವ್ ಆಗಿಲ್ಲ, ಜಾಬ್ ಸಿಕ್ಕಿಲ್ಲ, ಒಂದು ಎಜುಕೇಷನ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಬಟ್ ಆ ಟೈಮಲ್ಲಿ ಯಾರು ಸ್ಟ್ರಾಂಗಾಗಿ ನಿಂತ್ಕೊಂಡ್ರು, ಇಲ್ಲ ಕೊರೋನಾ ಹೋಗೇ ಹೋಗುತ್ತೆ, ನಾವು ಓದೋಣ. ಯಾಕೆಂದರೆ ಇವಾಗ ನಮ್ಗೆ ಸಿಕ್ಕಿರೋ ಚಾನ್ಸ್, ಇವಾಗ ನಮಗೆ 24/7 ಓದೋಕ್ಕೆ ಚಾನ್ಸ್ ಇದೆ. ಒಂದು ಕೆಲಸದಿಂದ ರಿಲೀವ್ ಆಗಿದೆ, ಕಂಪ್ನಿನ ಮಾಡ್ತಿದ್ದವ್ರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಕ್ಕಿದೆ. ಇದನ್ನು ತಮ್ಮ ಫ್ಯಾಮಿಲಿಗೋಸ್ಕರ ಅಥವಾ ತಮ್ಮ ಏಳಿಗೆಗೋಸ್ಕರ ಫ್ರೀ ಟೈಮಲ್ಲಿ ಏನೇನು ಮಾಡ್ಬೋದು ಎಲ್ಲ ಯಾರ್ಯಾರೆಲ್ಲ ಯೂಸ್ ಮಾಡ್ಕೊಂಡ್ರು, ವರ್ಕ್ ಬಗ್ಗೆ ಗಮನ ಕೊಟ್ಟರು, ಅವರೆಲ್ಲ ಈಗ ಒಂದು ವರ್ಕಲ್ಲಿ ಆಲ್ರೆಡಿ ಸೆಟಲ್ಡ್ ಆಗಿ ಒಂದು ಒಳ್ಳೆ ಜಾಬಲ್ಲಿ ಇದ್ದಾರೆ. ಯಾರು ಆ ಟೈಮ್ನ ನೆಗ್ಲೆಕ್ಟ್ ಮಾಡಿದ್ರು ಅವರೇ ಇವತ್ತು ಸಫರ್ ಆಗಿರೋದು. ಮತ್ತು ಆ ಟೈಮ್ನ ಯಾರ್ಯಾರು ಅಡ್ಡದಾರಿಗೆ ಎಳ್ಕೊಂಡ್ರು, ಲೈಕ್ ರಾಂಗ್ ರಿಲೇಷನ್ಶಿಪ್ ಚೂಸ್ ಮಾಡಿದ್ರು, ಅವರೆಲ್ಲ ಇವತ್ತು ಇನ್ನೂ ಡಿಪ್ರೆಷನ್ಲಿದ್ದಾರೆ. ಬಟ್ ಅದು ಅವ್ರು ಆ ಟೈಮಲ್ಲಿ ಮಾಡಿದಂಥ ಒಂದು ಅವ್ರ ತಪ್ಪು. ಬಟ್ ಮೂವ್ ಆನ್ ಆಗೋದಕ್ಕೆ ಎಲ್ಲರಿಗೂ ದೇವ್ರ ಆಪ್ಷನ್ ಕೊಟ್ಟೇ ಕೊಡ್ತಾನೆ. ನಿಮಗೂ ಅದೇ ಥರ ಹೇಳ್ತಿರೋದು. ನೀವು ಲೈಫಲ್ಲಿ ಸ್ಟಕ್ಕಾಗಿ ನಿಂತ್ಕೊಂಡ್ರೆ ಮುಗಿದೋಯ್ತು ನಿಮ್ಮ ಕತೆ. ನೀವು ನಿಮ್ಮಲ್ಲಿ ಇರುವಂಥ ಗಿಫ್ಟ್ನ ಯೂಸ್ ಮಾಡಿ. ನೀವು ವಾರಿಯರ್ ಅಂತ ನೆನೆಸ್ಕೊಳ್ಳಿ ಒನ್ ಟೈಮ್, ನೀವು ಪಾಸ್ಟ್ ಲೈಫಲ್ಲಿ ಏನಾಗಿದ್ರಿ ಅಂತ. ಏನೇ ಆದರೂ ನಿಲ್ಲಬೇಡಿ, ಮುನ್ನುಗ್ತಾ ಇರ್ಬೇಕು ನೀವು ಲೈಫಲ್ಲಿ. ಸೊ ಮುನ್ನುಗ್ಗಿದ್ರೆ ನಿಮಗೆ ಒಂದು ಜಯ ಇದೆ, ನಿಮ್ಮ ಹಿಂದೆ ನಿಮ್ಮ ಪೂರ್ವಜರು ನಿಂತಿದ್ದಾರೆ. ಸೊ ಅಗೇನ್ ನೀವು ಈ ಕಾರ್ಡಲ್ಲಿ ನೋಡಿ, ಅಗೇನ್ ಅದು ಎಲ್ಲೋ ಯಾವುದೇ ಟ್ಯಾರೋ ರೀಡಿಂಗ್ ಬಂತಂದ್ರೂ ಒಂದು ರಾಜ್ಯನ, ಒಂದು ರಥ, ಒಂದು ಫೈಟರ್, ಒಂದು ಚಾರಿಯಟ್, ಒಂದು ಯೋಧನ್ನೇ ಸಿಂಬಲ್ ಮಾಡ್ತಿದೆ. ಸೊ ಇದು ಅಗೇನ್ ಕೊಡ್ತಾ ಇರೋದು, ಇದು ನೀವೊಂದು ಯೋಧ ಆಗಿದ್ರಿ, ಒಂದು ರಾಜ್ಯನ ರಕ್ಷಣೆ ಮಾಡೋದಕ್ಕೆ ನೀವೊಂದು ಯೋಧ ಆಗಿ ನಿಂತಿದ್ರಿ ಅನ್ನೋ ಥರ. ಸೊ ಮೂವ್ ಆನ್ ಆಗಿ, ನೀವು ಎಲ್ಲೂ ಸ್ಟಕ್ ಆಗಬೇಡಿ, ನಿಮ್ಮ ಪ್ಲ್ಯಾನ್ಸ್ ಮೇಲೆ ವರ್ಕ್ ಮಾಡಿ. ಆ್ಯಂಡ್ ಒಂದು ಲೀಪ್ ಆಫ್ ಫೈತ್ ತಗೊಳ್ಳಿ. ಯಾಕೆ ಅಂತಂದರೆ ನಿಮಗೇನಾದರೂ ಕಾನ್ಫಿಡೆನ್ಸ್ ಇಲ್ಲ, ಕೆಲವೊಂದು ಟೈಮ್ ಕುಗ್ಗೋಗ್ಬೋದು ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಇದ್ರು. ಬಟ್ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಒಂದು ಬೇರೆ, ಹೊರಗಡೆ ಬರ್ತಾ ಅದ್ರ ಮೇಲೆ ನಂಬಿಕೆ ಇಟ್ಟು ಮೂವ್ ಆನ್ ಆಗಬೇಕು. ಬರೀ ಕಂಫರ್ಟ್ ಝೋನಿಂದ ಹೊರಗಡೆ ಬಂದುಬಿಟ್ರೆ ಆಗೋದಿಲ್ಲ. ಆ್ಯಂಡ್ ಡಿವೈನ್ ಏನು ಹೇಳ್ತಿದೆ ಅದ್ರ ಜೊತೆ, ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನಂಬಿಕೆ ಇಟ್ಟು ನಿಮ್ದು ಏನೇನು ಲೈಫಲ್ಲಿ ಗೋಲ್ಸ್ ಇದೆ ಅದು ಅಚೀವ್ ಮಾಡಿ. ಮತ್ತು ಇಲ್ಲಿ ನೋಡಿ, ಇದನ್ನು ನಾನು ಟ್ಯಾರೋ ಅಲ್ದೇ ಜಸ್ಟ್ ಅಪಾರ್ಟ್ ಫ್ರಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೇನಾದರೂ ಟ್ರಕ್ಕಿಂಗ್ ಹೋದರೆ, ಆಲ್ಮೋಸ್ಟ್ ಟ್ರಕ್ಕಿಂಗ್ ಹೋಗಿರೋರು ಗೊತ್ತಿರುತ್ತೆ, ಬರೋದು ಮನೇಲಿರೋ ಬಟ್ಟೆ ಎಲ್ಲ ನೀವು ತುಂಬ್ಕೊಂಡು ಬ್ಯಾಗ್ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಅಮ್ಮ ಚಪಾತಿ ಮಾಡೋದು, ಉಪ್ಪಿನಕಾಯಿ, ರೊಟ್ಟಿ, ಅನ್ನ ಎಲ್ಲ ಮುದ್ದೆ ಎಲ್ಲ ತುಂಬ್ಕೊಂಡು ನೀವು ಟ್ರಕ್ಕಿಂಗ್ ಹೋದರೆ ಏನಾಗುತ್ತೆ, ಬೆಟ್ಟ ಹತ್ತಕ್ಕಾಗಲ್ಲ. ನೀವು ಬ್ಯಾಗ್ ಮೇಲೆ ಗಮನ ಕೊಡ್ತೀರಾ, ಯಾಕೆಂದರೆ ಬ್ಯಾಗಲ್ಲೇ ರಾಶಿ ಭಾರ ಇರುತ್ತೆ. ನೀವು ಟ್ರಕ್ಕಿಂಗ್ ಎಂಜಾಯ್ ಮಾಡೋಕ್ಕಾಗಲ್ಲ, ಆ ಟಾಪ್ ಮೌಂಟೇನ್ಗೆ ಹೋಗಿ ವ್ಯೂನ ಈ ಥರ ನೋಡೋಕ್ಕಾಗಲ್ಲ. ಇದು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದು. ಈ ಥರ ಎಷ್ಟು ಬೇಕು ಅಷ್ಟೇ ಕ್ಯಾರಿ ಮಾಡಬೇಕು. ನಮ್ಮ ಲೈಫ್ ಜರ್ನಿಲೂ ಅಷ್ಟೇ. ಯಾರು ನಮ್ಗೆ ತೊಂದರೆ ಮಾಡ್ತಾರ ಕಟ್ ಆಫ್ ಮಾಡಬೇಕು, ಯಾರು ನಮ್ಗೆ ಮೋಸ ಮಾಡಿದಾರ ಆ ಸಿಚುವೇಷನಿಂದ ಹೀಲ್ ಆಗಬೇಕು. ಏನು ನಮ್ಮ ಲೈಫ್ ಗ್ರೋತ್ ಆಗೋದಕ್ಕೆ ಒಂದಿನ ಕೂತ್ಕೊಳ್ಳಿ, ನೀವು ಒಂದು ಪೇಪರ್ ತಗೊಳ್ಳಿ, ಯಾರ್ಯಾರು ನನ್ನ ಲೈಫ್ಗೆ ಇಂಪಾರ್ಟೆಂಟು, ಯಾವಳು ನನಗೆ ಹೆಲ್ಪ್ ಮಾಡಿದ್ದಾಳೆ, ಯಾರನ್ನ ಎಲ್ಲಿಡಬೇಕು ಅಲ್ಲ ನೀವು ಒಂದು ಪೇಪರಲ್ಲಿ ತಗೊಂಡು ನೀವು ಬರೀರಿ, ಯಾರನ್ನ ಎಲ್ಲಿಡಬೇಕಲ್ಲಿ, ಯಾರು ಇಂಪಾರ್ಟೆಂಟ್ ಅವ್ರನ್ನ ಮಾತ್ರ ನೀವು ಕನ್ಸಿಡರ್ ಮಾಡಿ ನಿಮ್ಮ ಲೈಫಲ್ಲಿ. ಮತ್ತು ಸಿಚುವೇಶನ್ನು ಅಷ್ಟೇ,
ಏನೋ ಗೊತ್ತಾ, ಹತ್ತರೆ ಒನ್ ಟೈಮ್ ಹತ್ಬಿಡ್ಬೇಕು, ಜೀವನ ಪೂರ್ತಿ ಎಳಬಾರ್ದು. ಅದು ಒಂದು ಅಳು ಸಿಚುವೇಶನ್ ಅಷ್ಟೇ ಇಲ್ಲ, ನಾವು ಹೀಲ್ ಆಗೋದು ಅಷ್ಟೇ. ಲೈಫ್ ಟೈಮ್ ಇವಾಗ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ನೀವು ಕೂತೀರಿ ಸ್ಟೇಟಸ್ ಹಾಕೊಂಡು ಇನ್ಸ್ಟಾದಲ್ಲಿ ನೋಡ್ಕೊಂಡು, ನೀವು ಹೀಲ್ ಆಗೋದಿಲ್ಲ. ಈ ಲೈಫ್ ಟೈಮಲ್ಲೂ ಹೀಲ್ ಆಗೋದಿಲ್ಲ, ಮುಂದಿನ ಲೈಫ್ ಟೈಮಲ್ಲೂ ಹೀಲ್ ಆಗೋದಿಲ್ಲ. ಜನರ ಜೊತೆ ಸುಮ್ಮನೆ ರೀಎನ್ಕಾರ್ನೇಟ್ ಆಗ್ತಾನೇ ಇರ್ತೀರ ಲೈಫ್ ಪರ್ಪಸ್ ತಿಳ್ಕೊಳ್ದೇನೆ. ಅದೆಲ್ಲ ತಲೆ ಇಲ್ಲದೆ ಇರೋರು, ಬುದ್ಧಿ ಇಲ್ಲದೆ ಇರೋರು, ಅವ್ರ ಲೈಫ್ನ ಅವ್ರು ಹಾಳು ಮಾಡ್ಕೊಂಡು ಬೇರೆಯವ್ರ ಲೈಫ್ನೂ ಹಾಳು ಮಾಡುವಂಥ ಜನರು. ಅಂಥ ಜನರಿಂದ ದೂರ ಬನ್ನಿ. ಏನಾದರೂ ಬ್ಯಾಡ್ ನೆಗೆಟಿವ್ ಬಗ್ಗೆ ಮಾತಾಡ್ತಿರಲ್ಲ. ಲೆಟ್ಸೇ ಎಕ್ಸಾಂಪಲ್, ನಿಮಗೆ ಲವ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಯಾರೋ ಈ ಇನ್ಸ್ಟಾದಲ್ಲಿ ಅವಳನ್ನ ಕೊಲೆ ಮಾಡಿದ್ರು, ಇವ್ರನ್ನ ಕೊಲೆ ಮಾಡಿದ್ರು, ಅದು ಅವ್ರ ಲೈಫ್, ನಿಮ್ಮ ಲೈಫ್ ಅಲ್ಲ. ಅಥವಾ ಯಾರಾದರೂ ಆಗಲಿ ಟ್ರೂ ಲವ್ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ, ಅವರಿಂದ ಹೊರಗಡೆ ಬನ್ನಿ. ಯಾಕೆಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅದಕ್ಕೆ ಅವ್ರು ಹಂಗೆ ಮಾಡ್ತಿದ್ದಾರೆ. ನೀವು ಆಲ್ರೆಡಿ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು. ಡಿಯರ್, ಇದು ಈ ಫೂಲ್ ಕಾರ್ಡಿಂದ ನಿಮ್ಗೆ ಮೆಸೇಜ್ ಬರ್ತಾ ಇರೋದು, ನೀವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕ್ಯಾರಿ ಮಾಡಿ ನಿಮ್ಮ ಲೈಫಲ್ಲಿ. ಇವತ್ತೇ ಕೂತ್ಕೊಂಡು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಲೈಫಲ್ಲಿ ಏನೇನು ಬೇಕು, ಏನು ಗೋಲ್ಸ್ ಇದೆ ಬರೀರಿ ಒಂದು ಕಡೆ, ಅದ್ರ ಮೇಲೆ ವರ್ಕ್ ಮಾಡಿ. ಆ ವರ್ಕ್ಗೆ ಯಾರ್ಯಾರೆಲ್ಲ ರೆಸೊನೇಟ್ ಆಗೋದಿಲ್ಲ ಅವ್ರನ್ನೆಲ್ಲ ನಿಮ್ಮ ಲೈಫಿಂದ ಕಟ್ ಆಫ್ ಮಾಡಿ, ನೋ ಅನ್ನೋದು ಕಲೀರಿ. ಮತ್ತು ಲೈಫ್ನ ಸ್ವಲ್ಪ ಲವಲವಿಕೆಯಿಂದ ಎಂಜಾಯ್ ಮಾಡಿ. ಚಿಕ್ಕ ಮಕ್ಕಳು ಹೆಂಗೆ ಎಂಜಾಯ್ ಮಾಡ್ತಾರೆ ಆ ಥರ. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಏನೇ ಆಗಿದ್ರು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರಿದ್ದಾರೆ, ಅಂಥವ್ರನ್ನ ಉಳಿಸ್ಕೊಳ್ಳಿ, ಅಂಥವ್ರನ್ನ ಮಾತ್ರ ಉಳಿಸ್ಕೊಳ್ಳಿ. ಸೊ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ಫೂಲ್ ಅಂತಂದರೆ ಮೂರ್ಖರ ಕಾರ್ಡ್ ಅಂತ ಸಿಂಬಲ್ ಆಗೋದಿಲ್ಲ. ಸೊ ಇದು ಫೂಲ್ ಏನು ಮಾಡುತ್ತೆ ಅಂತಂದರೆ, ಜರ್ನಿ ಸ್ಟಾರ್ಟಿಂಗ್ ನೀವು ಲೈಫಲ್ಲಿ ಅಂಥ ಅಚೀವ್ಮೆಂಟ್ ಕಂಡಿಲ್ಲ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನಕ್ಕೆ ಆಲ್ರೆಡಿ ಒಂದು ಗೋಲ್ ಇರ್ಬೋದು, ಬಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಹೆಂಗಾದರೂ ರೂಟ್ಗೆ ಹೋಗ್ಬೋದು. ಹಳ್ಳಕ್ಕಾದರೂ ಬೀಳ್ಬೋದು, ಅಥವಾ ನಾವು ಟ್ರಕ್ ಮಾಡಿ ಒಂದು ಟಾಪ್ ಮೌಂಟೇನ್ ವ್ಯೂಗೆ ಹೋಗಿ ಒಂದು ಸುಂದರವಾದ ವ್ಯೂನ ನೋಡ್ಬೋದು, ಒಂದು ಸನ್ಸೆಟ್ ನೋಡ್ಬೋದು. ಅದು ನಿಮಗೆ ಬಿಟ್ಟಿದೆ, ನೀವು ದಾರಿ ಹೆಂಗೆ ಚೂಸ್ ಮಾಡ್ತೀರ ಹಂಗೆ. ಆ ದಾರಿನ ಕರೆಕ್ಟಾಗಿ ಚೂಸ್ ಮಾಡಿ ಅಂತ ಡಿವೈನ್ ಗೈಡೆನ್ಸ್ ಕೊಡ್ತಿದೆ. ಇದಿಷ್ಟು ನಿಮ್ಮ ಆಕಾಶಿಕ್ ರೆಕಾರ್ಡ್ನ ಮೆಸೇಜ್ ಆ್ಯಂಡ್ ಡಿವೈನ್ ಗೈಡೆನ್ಸ್. ಯಾರಿಗೆ ಏನಾದರೂ ಇನ್ಡೆಪ್ತಾಗಿ ನಿಮ್ಮ ಪರ್ಸ್ನಲ್ ಆಕಾಶಿಕ್ ರೀಡಿಂಗ್ ಬೇಕು ಅಂತಂದರೆ ಬುಕ್ ಮಾಡ್ಬೋದು. ಇದು ಜನರಲ್ ಮೆಸೇಜ್. ಓವರಾಲ್ ಯಾರ್ಯಾರು ನನ್ನ ವ್ಯೂವರ್ ಇದ್ದರೆ ಅಷ್ಟು ಜನದ್ದು ಆಕಾಶಿಕ್ ರೆಕಾರ್ಡ್ ಓಪನ್ ಮಾಡಿ ನಾನು ನೋಡಿದಾಗ ಸಿಕ್ತಂಥ ಮೆಸೇಜ್ ಆ್ಯಂಡ್ ಟ್ಯಾರೋ ಗೈಡೆನ್ಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ನೀಟಾಗಿ ಅರ್ಥ ಆಯಿತು ಅಂತ ಭಾವಿಸ್ತಾ, ಇದು ನಿಮ್ಮ ಜೀವನ ಉದ್ಧಾರ ಆಗಲಿ, ನಿಮ್ಮ ಆತ್ಮದ ಏಳಿಗೆಗೆ ದೇವ್ರು ನಿಮ್ಗೆ ಸಪೋರ್ಟ್ ಮಾಡಲಿ ಅಂತ ನನ್ನಲ್ಲಿರುವಂಥ ರೇಖಿ ಹೀಲಿಂಗ್ನ ನಿಮಗೆ ಕಂಪ್ಲೀಟ್ ಸೆಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಜೀವನ ಸುಗಮವಾಗಿರಲಿ, ನಿಮ್ಮ ಜೀವನ ತುಂಬ ಪೀಸ್ಫುಲ್ ಆಗಿರಲಿ, ನೀವು ಬೇಗ ಹೀಲ್ ಆಗಿ ನಿಮ್ಮ ಲೈಫ್ ಪರ್ಪಸ್ಗೆ ಅಲೈನ್ ಆಗಿ ನೀವು ಜೀವನ ಹಾಲು ಜೇನ್ ಥರ ಖುಷಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.